ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ತುಂಬಾ ದಿನಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟ್ರಾಟಜಿ ರಿಲೇಟೆಡ್ ವಿಡಿಯೋ. ಸ್ಟ್ರಾಟಜಿ ಅನ್ನೋದಕ್ಕಿಂತ ಬಿಗಿನರ್ಸ್ ಗೈಡ್ ಅಂತ ಹಾಕಿದ್ದೀನಲ್ಲ. ಬಿಗಿನರ್ಸ್ ಗೈಡ್ ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಯಾರು ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೀರೋ ಅಥವಾ ಮಾಡಬೇಕು ಅಂತಿದ್ದೀರೋ ಅಂಡ್ ಇನ್ ಫ್ಯೂಚರ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋತಿದ್ದೀನಿ ಅಂತಿದ್ರು, ಆಮೇಲೆ ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್. ಸೊ ಕಂಪ್ಲೀಟ್ ವಿಡಿಯೋ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದು. ಆಮೇಲೆ ಇಲ್ಲಿ ಒಂದು ಫ್ಲೋ ಚಾರ್ಟ್ ಹಾಕಿದ್ದೀನಲ್ಲ. ಈ ಫ್ಲೋ ಚಾರ್ಟ್ ನಾನು ಪ್ರಿಪೇರ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಐ ಥಿಂಕ್ ಈ ಫ್ಲೋ ಚಾರ್ಟ್ ಎಲ್ಲ ಎಕ್ಸಾಮ್ಸ್ಗೂ ಅಪ್ಲೈ ಆಗುತ್ತೆ. 90% ಎಲ್ಲ ನಾನು ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಸ್ಪಿರೆಂಟ್ಸ್ ನ ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತೀನಿ. ಸೊ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಎಕ್ಸಾಮ್ನ ಯಾರ್ಯಾರು ಪ್ರಿಪೇರ್ ಆಗಬೇಕು ಅಂತ ತಲೆಯಲ್ಲಿದೆಯಾ, ಅಥವಾ ಯಾರು ಇವಾಗ ಸ್ಟಾರ್ಟ್ ಮಾಡಿ 1 to 2 months ಆಯ್ತು ಅಥವಾ 4 months ಆಯ್ತು, ಇನ್ನೂ ಪಿಕಪ್ ತಗೋತಿಲ್ಲ, ಏನ್ ಐಡಿಯಾ ಗೊತ್ತಿಲ್ಲ ನಿಮ್ಗೆ, ಸೊ ಅವ್ರಿಗೆ ಡೆಡಿಕೇಟೆಡ್ ಆಗಿರುತ್ತೆ. ಸ್ಪೆಷಲಿ ಸ್ಪೆಷಲಿ ಕರ್ನಾಟಕ ಆಸ್ಪಿರೆಂಟ್ಸ್ಗೆ, ಸ್ಪೆಷಲಿ ಅನ್ನೋದಕ್ಕಿಂತ ಈ ಚಾನಲ್ ಕಂಪ್ಲೀಟ್ ಆಗಿ ಕರ್ನಾಟಕ ಆಸ್ಪಿರೆಂಟ್ಸ್ಗೆ ಡೆಡಿಕೇಟೆಡ್ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿ ಯಾವುದೇ ಅಭ್ಯರ್ಥಿ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಆಗಬೇಕು ಅಂತ ಅಂತಿದಿರೋ, ಸೊ ಅವ್ರಿಗೆಲ್ಲ ಡೆಡಿಕೇಟೆಡ್ ಆಗಿರುತ್ತೆ ಈ ವಿಡಿಯೋ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ನೀವು ತಗೊಂಡಿರೋ ಡಿಸಿಷನ್ಸ್ ಕರೆಕ್ಟ್ ಇದೆಯಾ, ಅಥವಾ ಇನ್ನೇನಾದ್ರೂ ಚೇಂಜಸ್ ಮಾಡ್ಬೇಕಾ, ಸೊ ಏನಾದ್ರೂ ಆ್ಯಡ್ ಮಾಡ್ಕೋಬೇಕಾ ಅಥವಾ ಏನು ರಿಮೂವ್ ಮಾಡ್ಕೋಬೇಕಾ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ನಾನು ಪ್ರತಿಯೊಂದು ಏನೇ ವಿಡಿಯೋ ಮಾಡ್ಬೇಕಂದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಪ್ರೂವ್ ಆಗಿರುತ್ತೆ. ಸೊ ನಾನು ವೇಸ್ಟ್ ಮಾಡಿರ್ತಕ್ಕಂಥ ಟೈಮು ನಿಮಗೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದು, ಸೊ ನಾನು ಏನೇನು ಶೇರ್ ಮಾಡ್ತಿರ್ತೀನಲ್ಲ, ಸೊ ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನ ನೀವು ಮಾಡಬೇಡಿ. ಸೊ ಎಕ್ಸಾಮ್ ಬೇಗ ಕ್ಲಿಯರ್ ಆಗುತ್ತೆ. ಆಮೇಲೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಂಡ್ರೆ ಸೊ ಬೆಟರ್ ಆಗುತ್ತೆ. ಓಕೆ, ಸೊ ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದಿ ಟುಡೇ ಸೆಷನ್. ಸೊ ಇಲ್ಲಿ ಈ ಫ್ಲೋ ಚಾರ್ಟ್ ಥ್ರೂ ಮಾಡಿದ್ದೀನಿ ಇದನ್ನ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ಫ್ಲೋ ಚಾರ್ಟ್ ಇರುತ್ತೆ, ಯಾವ ತರ ಏನೇನಂತ. ಸೊ ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ಟಿಂಗ್. ಓಕೆ, ಸೊ ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಅಲ್ಲಿ ಡಿಸೈಡ್ ಮಾಡ್ಬೇಕಾಗುತ್ತೆ ನಾವು. ಸೊ ಡಿಸಿಷನ್ ಅಂತ ಬಂದಾಗ ಇಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಬ್ಯಾಂಕರ್ ಆಗ್ಬೇಕು ನಾನು ಅನ್ನೋದು ತಲೆಯಲ್ಲಿರುತ್ತೆ. ಓಕೆ, ಸೊ ನಾನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೆದು ಯಾವುದೋ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ನಾನು ಬ್ಯಾಂಕರ್ ಆಗ್ಬೇಕು ಅನ್ನೋದು ಡಿಸೈಡ್ ಆಗಿರುತ್ತೆ. ಓಕೆ, ಸೊ ಒನ್ಸ್ ಡಿಸಿಷನ್ ತಗೊಂಡ್ಮೇಲೆ ನಮ್ಗೆ ಕ್ರೈಟೇರಿಯಾಸ್ ಬರುತ್ತೆ. ಓಕೆ, ಸೊ ತಲೆಯಲ್ಲಿ ಏನೇನ್ ಬರುತ್ತೆ ಅಥವಾ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ತಲೆಯಲ್ಲಿ ಬರುತ್ತೆ. ಅದರಲ್ಲಿ ಇಲ್ಲಿ ನೋಡಿ, ಫಸ್ಟ್ ಪರ್ಮಿಷನ್. ಪರ್ಮಿಷನ್ ಅಂತ ಅನ್ನೋದಕ್ಕಿಂತ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ನಮ್ ಕೇರ್ ಟೇಕರ್ಸ್ ನಮ್ಗೆಲ್ಲ ಹೆಲ್ಪ್ ಮಾಡ್ಬೇಕಾಗಿರೋದು, ಮೋರ್ ಸಪೋರ್ಟ್ 95% ನಮ್ಗೆ ಸಪೋರ್ಟ್ ಬೇಕಾಗಿರೋದು ಪೇರೆಂಟ್ಸ್. ಓಕೆ, ಸೊ ಪರ್ಮಿಷನ್ ಅಂತ ಯಾಕೆ ಹಾಕಿದೀನಿ ಅಂತಂದ್ರೆ ಪೇರೆಂಟ್ಸ್ ನ ನಮ್ ಪರವಾಗಿ ತಗೋಬೇಕಾಗತ್ತೆ ಪ್ರಿಪರೇಷನ್, ಥ್ರೂಔಟ್ ದಿ ಪ್ರಿಪರೇಷನ್. ಓಕೆ, ಸೊ ಯಾವುದೇ ಫೇಲ್ಯೂರ್ಸ್ ಆದ್ರೂ ಕೂಡ ಅವ್ರು ಡಿಸಪಾಯಿಂಟ್ ಆಗದೆ ಇರೋ ತರ ನಾವಿರ್ಬೇಕಾಗುತ್ತೆ. ಥ್ರೂಔಟ್ ದಿ ಪ್ರಿಪರೇಷನ್ ನಾವಿರ್ಬೇಕಾಗತ್ತೆ. ಸೊ ಕೆಲವೊಂದ್ಸರಿ ಏನಾಗುತ್ತೆ, ನಾವು ಥ್ರೂಔಟ್ ಈ ಪ್ರಿಪರೇಷನ್ ಅಲ್ಲಿ ತುಂಬಾ ಫೇಲ್ಯೂರ್ ಕಂಡಿರ್ತೀವಿ. ಓಕೆ, ಸೊ ಫೇಲ್ ಆದ ತಕ್ಷಣ ನಾವು ಡಿಸ್ಪೇರ್ ಆಗ್ಬಾರ್ದು. ನಾವೇ ನಾವು ಡಿಸಪಾಯಿಂಟ್ ಆಗ್ಬಿಟ್ರೆ ಸೊ ಅವ್ರಿಗೂ ಡೌಟ್ ಬಂದ್ಬಿಡುತ್ತೆ ಪೇರೆಂಟ್ಸ್ಗೆ. ಓಕೆ, ಸೊ ಅದಾಗದೇ ಇರೋ ತರ ನಾವು ಪೇರೆಂಟ್ಸ್ಗೆ ಅವರಿಗೆ ಇನ್ಫಾರ್ಮ್ ಮಾಡ್ತಿರ್ಬೇಕು, ಈ ತರ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇದೆ, ಈ ಎಕ್ಸಾಮ್ಸ್ ಯಾವ ರೀಸನ್ಗೆ ಕ್ಲಿಯರ್ ಆಗ್ಲಿಲ್ಲ, ಮತ್ತೆ ಯಾವ ಎಕ್ಸಾಮ್ ಆಗುತ್ತೆ, ಪ್ರಿಪರೇಷನ್ ಯಾವ ತರ ಇದೆ ಅನ್ನೋದು ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಅದು ಪರ್ಮಿಷನ್. ಇನ್ನೊಂದು ಕ್ರೈಟೇರಿಯಾ ಯಾವ್ದಂದ್ರೆ ಟೈಮ್ ಪೀರಿಯಡ್. ಓಕೆ, ಸೊ ಇಲ್ಲಿ ಪೇರೆಂಟ್ಸ್ ಇನ್ಫಾರ್ಮ್ ಮಾಡದ್ಮೇಲೆ ಇಲ್ಲಿ ಅವರಿಗೆ ಹೇಳ್ಬೇಕಾಗತ್ತೆ, ಸೊ ಈ ಟೈಮ್ ನ ನನಗೆ ಕೊಟ್ಬಿಡಿ, ಸೊ ನಾನು ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಆಗಿರ್ತೀನಿ. ಸೊ ಇದರಲ್ಲಿ ನಾನು ಟೈಮ್ ಪೀರಿಯಡ್ ಅಲ್ಲಿ ನಾನು ಒಂದೊಳ್ಳೆ ಸೆಕ್ಟರ್ ಅಲ್ಲಿ ಜಾಬ್ ತಗೊಂಡಿರ್ತೀನಿ ಅಂತ. ಸೊ ಅದು ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿ ಹಾಕಿದ್ದೀನಲ್ಲ, 1 to 2 years ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಎಷ್ಟೇ ಆದ್ರೂ ಕೂಡ 3rd year ಅಲ್ಲಿ ಕ್ಲಿಯರ್ ಆಗ್ಬೇಕು. ಇದನ್ನ ಈ ತರ ಕ್ಲಿಯರ್ ಆಗಿ ಹೇಳ್ಬೇಕಾಗತ್ತೆ ಪೇರೆಂಟ್ಸ್ಗೆ. ಓಕೆ, ಇಂಟರ್ ಕನೆಕ್ಟೆಡ್ ಇದೆಲ್ಲ. ಅದಾದ್ಮೇಲೆ ಪೇರೆಂಟ್ಸ್ ಜೊತೆ ಮತ್ತೆ ಡಿಸ್ಕಸ್ ಮಾಡ್ಬೇಕು ಅಂತ ಅಂದಾಗ ಇಲ್ಲಿ ಪ್ಲೇಸ್ ಅಂತ ಅಂತಂದ್ರೆ ಎಲ್ಲಿ ಪ್ರಿಪೇರ್ ಆಗ್ತಾ ಇದೀವಿ ಅಂದ ತಕ್ಷಣ ನಾನು ಇಲ್ಲಿ ನೆಕ್ಸ್ಟ್ ಒಂದೊಂದೇ ಹೇಳ್ತಾ ಬರ್ತೀನಿ. ಫಸ್ಟ್ ನಾವು ಮತ್ತೆ ಇಲ್ಲಿ ಪರ್ಮಿಷನ್ ಬರೋಣ. ಓಕೆ, ಪರ್ಮಿಷನ್ ಅಂತ ಅಂದಾಗ ನಮ್ಗೆ ಏನ್ ಇಂಪಾರ್ಟೆಂಟ್, ಯಾವ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ನಾವು ಪ್ರಿಪೇರ್ ಆಗ್ಬೇಕಂತಂದ್ರೆ ನಮ್ಗೆ ಫಿನಾನ್ಸಿಯಲ್ ಮೋರಲ್ ಸಪೋರ್ಟ್ ಬೇಕಾಗುತ್ತೆ. ಓಕೆ, ಫಿನಾನ್ಷಿಯಲ್ ಸಪೋರ್ಟ್ ಯಾಕೆ ಅಂತಂದ್ರೆ ನಾವು ಒಂದು 1 year ಅಲ್ಲಿ 8 to 10 ಎಕ್ಸಾಮ್ಸ್ ಬರೀತೀವಿ. ಓಕೆ,
ಸೊ ಯಾವ್ಯಾವ ಎಕ್ಸಾಮ್ಸ್ ನಮ್ಮ ಸಿಲೆಬಸ್ ಅಪ್ಲೈ ಆಗುತ್ತೆ, ಅಪಾರ್ಟ್ ಫ್ರಮ್ ದಟ್ ನಾವು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಅಪ್ಲೈ ಮಾಡ್ತಿರ್ತೀವಿ. ಸೊ ಅದಕ್ಕೆಲ್ಲ ಏನಂತಂದ್ರೆ, ಸೊ ಅಪ್ಲಿಕೇಶನ್ ಅಪ್ಲಿಕೇಶನ್ ಫಿಲ್ ಮಾಡ್ತೀವಿ, ಅಪ್ಲಿಕೇಶನ್ ಬಿಲ್ ಚಾರ್ಜ್ ಆಗುತ್ತೆ. ಸೊ ಅದೆಲ್ಲ ಮಾನಿಟರಿ ಸಪೋರ್ಟ್, ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ಅದು ನಾವು ಪೇರೆಂಟ್ಸ್ ಮುಖಾಂತರ ಓಪನ್ ಆಗಿ ಹೇಳ್ಬೋದು. ಹೇಳೋದೇನು, ಸೊ ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಜೆನ್ಯೂನ್ ಆಗಿ ಅನ್ಸಿದ್ರೆ ಈ ಫಿನಾನ್ಷಿಯಲ್ ಸಪೋರ್ಟ್ಗೆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಅದೇ ತರ ನಾವು ಕೂಡ ಪ್ರಿಪೇರ್ ಆಗ್ಬೇಕಾಗುತ್ತೆ, ಅಂತಂದ್ರೆ ಸೀರಿಯಸ್ನೆಸ್ ಇರ್ಬೇಕಾಗುತ್ತೆ. ಸೊ ಮೇಲೆ ಮಾರಲ್ ಸಪೋರ್ಟ್. ಓಕೆ, ಸೊ ನಾವು ಯಾವುದೇ ಒಂದು ಎಕ್ಸಾಮ್ ಫೇಲ್ ಆದಾಗ ಅಲ್ಲಿ ಮಾರಲ್ ಸಪೋರ್ಟ್ ನಮ್ಗೆ ಬೇಕಾಗತ್ತೆ ಪೇರೆಂಟ್ಸ್. ಓಕೆ, ಅದನ್ನ ನಮ್ ಮಾರಲ್ ಸಪೋರ್ಟ್ ಅಂದ್ರೆ ಅವ್ರು ಯಾವ ತರ ಮಾಡ್ಬೇಕು ಅನ್ನೋದು ನಾವು ನಮ್ ಬಿಹೇವಿಯರ್ ಮೇಲೆ ಇರುತ್ತೆ. ಯಾವ ತರ ಓದ್ತಿದೀವಿ, ಸೊ ಎಷ್ಟು ಅವರ್ಸ್ ಓದ್ತೀವಿ, ಏನ್ ಮಾಡ್ತಿದೀವಿ, ಜೆನ್ಯೂನಿಟಿ ಅಂಡ್ ಸೀರಿಯಸ್ನೆಸ್. ಸೊ ಇವೆರಡು ಅಂದ್ರೆ ಪಾರ್ಶಿಯಾಲಿಟಿ ಇರಬಾರ್ದು ಇದ್ರಲ್ಲಿ. ನಾವು ಮೋಸ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ನಾವಿದ್ರೆ ಸೊ ಈ ಮಾರಲ್ ಸಪೋರ್ಟ್ ಖಂಡಿತ ಸಿಗತ್ತೆ. ಓಕೆ, ಸೊ ಇದ್ರಲ್ಲಿ ಯಾವ ಪೇರೆಂಟ್ಸ್ ಕೂಡ ಡಿನೈ ಮಾಡೋದಿಲ್ಲ. ಓಕೆ, ಸೊ ಇಲ್ಲೇನ್ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಇಲ್ಲಿ ನಮ್ಗೆ ಆಮೇಲೆ ಈ ಪೇರೆಂಟ್ಸ್ ಕೇಳೋದು ಮೇನ್ ಏನಂತಂದ್ರೆ ಕೋಚಿಂಗ್. ಸೊ ಅವ್ರ ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ ಮೈಂಡ್ ಸೆಟ್, ಇಲ್ಲಿ ಮೈಂಡ್ ಸೆಟ್ ಏನಾಗಿರುತ್ತೆ ಅಂತಂದ್ರೆ, ಕೋರ್ಸ್ ಇಲ್ಲಿ ಕೋಚಿಂಗ್ ತಗೋಬೇಕು. ಸೊ ಆಮೇಲೆ ಇವಾಗ ಪ್ರೀವಿಯಸ್ ಇಯರ್ ಯಾರೋ ಕ್ಲಿಯರ್ ಮಾಡಿದ್ದಾರೆ ಅಥವಾ ಎಲ್ಲೋ ಬೇರೆ ಕಡೆ ಹೋಗಿ ಓದಿದ್ದಾರೆ, ಇಲ್ಲಿ ಈ ಕಡೆ ಕೋಚಿಂಗ್ ತಗೊಂಡಿದ್ದಾರೆ, ಇಲ್ಲಿ ಸರಿ ಇದೆ ಅಂತ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ನಮಗ್ ಕ್ಲಾರಿಟಿ ಇದ್ರೆ ನಾವು ಅವ್ರಿಗೆ ತಿಳಿಸ್ಬೇಕಾಗುತ್ತೆ. ಈ ತರ ಇದೆ, ಈ ತರ ಓದ್ತೀನಿ, ಇಲ್ಲ ನನಗೆ ಕೋಚಿಂಗ್ ಬೇಕು ಅನ್ನೋದು ಅವ್ರಿಗೆ ನಾವು ಕ್ಲಾರಿಟಿ ಕೊಡ್ಬೇಕಾಗುತ್ತೆ. Okay? ನಾವ್ ಎಷ್ಟು ಕ್ಲಿಯರ್ ಆಗಿರ್ತೀವಲ್ಲ ಅದನ್ನ ನಾವು ಅವರಿಗೆ ಕಮ್ಯುನಿಕೇಟ್ ಮಾಡ್ಬೇಕು ಪೇರೆಂಟ್ಸ್ಗೆ. ಓಕೆ, ಸೊ ಕೋಚಿಂಗ್ ಇಲ್ವಂತ, ನಾನು ಕೋಚಿಂಗ್ ಹೇಳ್ತೀನಿ, ಕೋಚಿಂಗ್ ಕಂಪಲ್ಸರಿ ಬೇಕಾ ಅನ್ನೋದು ಹೇಳ್ತೀನಿ. ಆಮೇಲೆ ಸೆಲ್ಫ್ ಸ್ಟಡಿ. ಸೊ ಇಲ್ಲಿ ನೋಡಿ, ಇವಾಗ ಕೋಚಿಂಗ್ ಅಂತ ಪೇರೆಂಟ್ಸ್ ಸಜೆಸ್ಟ್ ಮಾಡಿರ್ತಾರೆ, ನಿಮಗೆ ಕ್ಲಾರಿಟಿ ಇರುತ್ತೆ. ಸೊ ಯಾರು ನಾವು ಓದ್ತಾ ಇದೀವಲ್ಲ ನಮ್ಗೆ ಕ್ಲಾರಿಟಿ ಇರುತ್ತೆ, ನಮಗೆ ಕೋಚಿಂಗ್ ಬೇಡ, ನಮಗೆ ಸೆಲ್ಫ್ ಸ್ಟಡಿ ಸಾಕು ಅಂತ ಕಾನ್ಫಿಡೆನ್ಸ್ ಇರುತ್ತೆ, ನಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನೀವು 100% ಆಗಿ ಇಲ್ಲಿ ಶ್ಯೂರಿಟಿ ಕೊಡ್ಬೇಕಾಗುತ್ತೆ, ನನಗೆ ಈ ಟೈಮ್ ಕೊಡಿ, ಸೊ ಈ ಟೈಮಲ್ಲಿ ನಾನು ಸೆಲ್ಫ್ ಸ್ಟಡಿ ಮಾಡಿ ಕ್ಲಿಯರ್ ಮಾಡ್ತೀನಿ. ಓಕೆ, ಇನ್ನೊಂದು ಮೈಂಡ್ ಸೆಟ್ ಏನಾಗುತ್ತೆ ಅಂದ್ರೆ, ನೀನ್ ಕೋಚಿಂಗ್ ಹೋದ್ರೆ ಸೊ ಇದಕ್ಕಿಂತ ಬೇಗ ಕ್ಲಿಯರ್ ಮಾಡ್ಕೋಬಹುದು ಅಂತ. ಸೊ ನಾನು ಹೇಳ್ದಂಗೆ ಅದು ಮೈಂಡ್ ಸೆಟ್ ಆಗಿರುತ್ತೆ. ಸೊ ಕೋಚಿಂಗ್ ಕಂಪ್ಲೀಟ್ ಆಗಿ ನಮ್ಗೆ ಕೋಚಿಂಗೇ ಬೇಕು, ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅನ್ನೋದು ಜಸ್ಟ್ ಅ ಮೈಂಡ್ ಸೆಟ್. ಓಕೆ, ಸೊ ಆ ಮೈಂಡ್ ಸೆಟ್ ನ ನೀವು ಯಾವ ತರ ಚೇಂಜ್ ಮಾಡಬೇಕು ಅಂತಂದ್ರೆ, ಕ್ಲಾರಿಟಿ ಕೊಡ್ಬೇಕಾಗತ್ತೆ ಪೇರೆಂಟ್ಸ್ಗೆ. ಕ್ಲಾರಿಟಿ ಇಲ್ಲ, ನಾನು ಎಲ್ಲೇ ಇದು ಓದ್ತೀನಿ, ಸೊ ನಾನು ಈ ಫೇಸ್ ಸಾಕು, ನಂಗೆ ಒಂದು ಸ್ವಲ್ಪ ಮೆಂಟಲಿ ಸಪೋರ್ಟ್ ಮಾಡಿ, ಮಾರಲಿ ಮತ್ತು ಫಿನಾನ್ಷಿಯಲಿ, ಸೊ ಐ ಕ್ಯಾನ್ ಕ್ಲಿಯರ್ ದಿ ಎಕ್ಸಾಮ್ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕಾಗತ್ತೆ. ಸೊ ಅದಾದ ತಕ್ಷಣ ಸೊ ಯಾರು ನಿಮ್ಗೆ ಇಲ್ಲಿ ಡಿಸ್ಕರೇಜ್ ಮಾಡಲ್ಲ, ಆಮೇಲೆ ಬೇಡ ಅಂತ ಅನ್ನೋದು. ಓಕೆ, ನಾವ್ ಎಷ್ಟು ಕ್ಲಾರಿಟಿ ಕೊಡ್ತಾ ಹೋಗ್ತೀವಿ ಅಷ್ಟು ನಮ್ಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಆಮೇಲೆ ಇದೆಲ್ಲ ಸಿಕ್ಕ ಮೇಲೆ ಸೊ ಕಂಪ್ಲೀಟ್ ಆಗಿ ಈ ಜರ್ನಿ ನಾವು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಓಕೆ, ಸೊ ಪರ್ಮಿಷನ್ ಸಿಕ್ಕ ಮೇಲೆ ಸೊ ಇಲ್ಲಿ ಟೈಮ್ ಪೀರಿಯಡ್ ಕೇಳಿರ್ತೀವಿ. ಸೊ ಟೈಮ್ ಪೀರಿಯಡ್ ಎಷ್ಟು, 1 to 2 years, ಮ್ಯಾಕ್ಸಿಮಮ್ ಅಂದ್ರೆ ಇಯರ್ಸ್. ಸೊ ಇದಕ್ಕೂ ಜಾಸ್ತಿ ಕ್ರಾಸ್ ಆಗಕ್ಕೆ ಯಾಕಂತಂದ್ರೆ ಈ ನಮ್ಮ ಎಕ್ಸಾಮ್ಸ್ಗಳು ಆ ಟೈಮ್ ಪೀರಿಯಡ್ ನ ಡಿಮ್ಯಾಂಡ್ ಮಾಡೋದಿಲ್ಲ. ಓಕೆ, ಸೊ ಇವಾಗ UPSC ಅಂತಂತಂದ್ರೆ ಅಪ್ ಟು 4 to 5 years ಕೊಟ್ರೆ ವರ್ತ್ ಅನ್ಸುತ್ತೆ. ಬಟ್ ನಮ್ಮ ಎಕ್ಸಾಮ್ಸ್ಗೆ 1 to 2 years, ಎಷ್ಟೇ ಕಾಂಪಿಟೇಷನ್ ಇರಲಿ ಏನೇ ಇರಲಿ, ಸೊ 1 to 2 years ಅಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಾವು ರೆಡಿ ಆಗಿರ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಟೈಮ್ ಪೀರಿಯಡ್ ಬಂದ್ರೆ ಇಲ್ಲಿ ಯಾವ ತರ ಆಗುತ್ತೆ ಟೈಮ್ ಪೀರಿಯಡ್ ಅಲ್ಲಿ ಅಂತಂದ್ರೆ, ಸೊ ನಾವು ಸ್ಟಡಿ ಸ್ಟಾರ್ಟ್ ಮಾಡಿರ್ತೀವಿ ಪ್ರಿಪರೇಷನ್. ಫಸ್ಟ್ ಇವಾಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಇಯರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಫಸ್ಟ್ ಅಟೆಂಪ್ಟ್ಸ್ ಕೊಡ್ತಾ ಹೋಗ್ತೀವಿ. ಬಿಫೋರ್ ಫಸ್ಟ್ ಅಟೆಂಪ್ಟ್ಸ್ ಕೊಡೋದಕ್ಕಿಂತ ಮುಂಚೆ ನಾವು 8 to 9 months ಕಂಪ್ಲೀಟ್ ನಮ್ಮ ಸಿಲೆಬಸ್ ಕವರ್ ಮಾಡೋದಾಗ್ಲಿ ಅಥವಾ ನಮ್ಮ ಸ್ಪೀಡ್ ಇಂಪ್ರೂವ್ಮೆಂಟ್, ವಾಟ್ ಎವರ್ ಏನೇ ಇರಲಿ ಪ್ರಿಪರೇಷನ್ ಬೇಕಾದಂತ ಅಗತ್ಯತೆಗಳನ್ನ ನಾವು ಇಲ್ಲಿ ಈ ಫಸ್ಟ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀವಿ. ಓಕೆ, ಸೊ 8 to 9 months ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಗಸ್ಟ್ ನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಪ್ರಿಪ್ರೇಷನ್ ಸ್ಟಾರ್ಟ್ ಆದ್ಮೇಲೆ ಆಗಸ್ಟ್ ನಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋವಾಗ ಸೊ ಇಲ್ಲಿ ನಮ್ದು ಸಿಲೆಬಸ್ ಕವರ್ ಆಗಿರುತ್ತೆ, ಸ್ಪೀಡ್ ಇಂಪ್ರೂವ್ ಆಗಿರುತ್ತೆ. ಅಫ್ಕೋರ್ಸ್ ಇವೆಲ್ಲ ನಮ್ದು ಫಸ್ಟ್ ಅಟೆಂಪ್ಟ್ಸ್ ಆಗಿರುತ್ತೆ. ಫಸ್ಟ್ ಇಯರ್ ಫಸ್ಟ್ ಅಟೆಂಪ್ಟ್ಸ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ದು ಕೆಲವೊಬ್ರು ಆಸ್ಪಿರೆಂಟ್ಸ್ ಹೆಂಗಿರ್ತಾರೆ ಅಂದ್ರೆ ಫಸ್ಟ್ ಇಯರ್ ಅಲ್ಲೇ ಕ್ಲಿಯರ್ ಆಗಿಬಿಡ್ಬೇಕು, ಇಲ್ಲ ನನಗೆ ಈ ಎಕ್ಸಾಮ್ಸ್ ಬರ್ತಲ್ಲ ನನಗಾಗಲ್ಲ ಅಂತ ಅನ್ಬಿಡ್ತಾರೆ. ಸೊ ದಟ್ ಈಸ್ ಸೊ ಎ ಮೈಂಡ್ ಸೆಟ್. ಓಕೆ, ಫಸ್ಟ್ ಇಯರ್ ಅಲ್ಲಿ ನಿಮ್ಗೆ ಇವಾಗ 2 marks ಇಂದ ಹೋಗುತ್ತೆ, 3 marks ಇಂದ ಹೋಗುತ್ತೆ. ಜೆನ್ಯುವಿನ್ ಪ್ರಿಪರೇಷನ್ ಆದ್ರೆ ಖಂಡಿತ ಈ ಮಾರ್ಜಿನ್ ಅಲ್ಲೇನೆ ನಾವು ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗಲ್ಲ. ಆಮೇಲೆ ಫಸ್ಟ್ ಇಯರ್ ಅಲ್ಲಿ
ನೀವು ಒಂದ್ ಎರಡಿಲ್ಲ 3 ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು. ಯಾವುದು? ಪ್ರಿಲಿಮ್ಸ್. ಓಕೆ, ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋತೀನಿ ಅಂತ ಅದು ತಲೆಯಲ್ಲಿ ಇರ್ಬೇಕು. ವಾಟ್ ಎವರ್ ಫಸ್ಟ್ ಇಯರ್ ಪ್ರಿಪರೇಷನ್ ಅಲ್ಲಿ ಎಕ್ಸಾಮ್ಸ್ ಕ್ಲಿಯರ್ ಆಗ್ಬೇಕು, ಎಲ್ಲ ಎಕ್ಸಾಮ್ಸ್ ಅಪಿಯರ್ ಆಗ್ಬೇಕು. So, ಎಲ್ಲ ಎಕ್ಸಾಮ್ಸ್ ಅಪಿಯರ್ ಆದ್ಮೇಲೆ ಏನಾಗುತ್ತೆ, ನಮ್ಗೆ ಅಲ್ಲಿ ಎಕ್ಸಾಮ್ಸ್ ಈ ತರ ಇರುತ್ತೆ, ಈ ತರ ನಡೆಯುತ್ತೆ ಅನ್ನೋ ನಮ್ಗೆ ಐಡಿಯಾ ಸಿಗುತ್ತೆ. So, ಆಮೇಲೆ ಮತ್ತೆ ಟೈಮ್ ಸಿಗುತ್ತೆ ನಮಗೆ. ಓಕೆ, ಕ್ಲಿಯರ್ ಆಗಿರ್ಲಿಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅಂತ. ಲಕ್ಕಿಲಿ ಅಷ್ಟು ಟ್ಯಾಲೆಂಟೆಡ್ ಇದ್ದು ಅಷ್ಟು ವರ್ಕ್ ಮಾಡಿ ಎಲ್ಲಾ ಜೆನ್ಯೂನ್ ಇದ್ರು ಫಸ್ಟ್ ಇಯರ್ ಅಲ್ಲೇನೆ ಪ್ರಿಲಿಮ್ಸ್ ಮೇನ್ಸ್ ಕ್ಲಿಯರ್ ಆಗ್ಬಿಡುತ್ತೆ, ಸೆಲೆಕ್ಷನ್ ಆಗತ್ತೆ. ಆಗಲ್ಲ ಅಂತಲ್ಲ, ಇದು ಟ್ಯಾಲೆಂಟ್ ಅಂತ ಯಾಕಂತೀನಿ ಅಂತಂದ್ರೆ ಟ್ಯಾಲೆಂಟ್ ಪ್ಲಸ್ ಲಕ್ ಬೇಕಾಗುತ್ತೆ ಈ ಟೈಮಲ್ಲಿ. ನೆಕ್ಸ್ಟ್ ಫಸ್ಟ್ ಇಯರ್ ಫಿಲಿಮ್ ಕ್ಲಿಯರ್ ಆಗಿರುತ್ತೆ. ಓಕೆ, ಫಿಲಿಮ್ಸ್ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ನಾವು ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಲ್ಲ, ಕೆಲವೊಂದು ಕ್ಲಿಯರ್ ಆಗುತ್ತೆ, ಕೆಲವೊಂದು ಮಾರ್ಜಿನ್ ಅಲ್ಲಿ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಬಿಡದೇನೆ ನಾವು ಮತ್ತೆ ಇಲ್ಲಿ ಟೈಮ್ ಕೇಳಿದೀವಿ ಅಂತ ಅಂದಾಗ ನೆಕ್ಸ್ಟ್ ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, ಸೊ ಸಬ್ಜೆಕ್ಟ್ ಸಿಲೆಬಸ್ ಯಾವ ತರ ಅದೆಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸೊ ಇಲ್ಲಿ ನಾನು ಜಸ್ಟ್ ಯಾವ ತರ ಇರುತ್ತೆ ಐಡಿಯಾ ಕೊಡ್ತಾ ಇದ್ದೀನಿ ಬೇಸಿಕ್. ಸೊ ಇಲ್ಲಿ ಫಸ್ಟ್ ಇಯರ್ ಅಲ್ಲಿ ಈ ತರ ಫಿಲಿಮ್ಸ್ ಕ್ಲಿಯರ್ ಆಗುತ್ತೆ, ಮೇನ್ಸ್ ಬರ್ದಿರ್ತಾರೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ತಗೊಂಡು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಫಸ್ಟ್ ಇಯರ್ ಅಲ್ಲಿ. ಸೆಕೆಂಡ್ ಇಯರ್ ಅಲ್ಲಿ ಮತ್ತೆ ಅಗೇನ್ ವಿತ್ ಸೇಮ್ ಸಿಲೆಬಸ್, ಸೇಮ್ ಸ್ಟ್ರಾಟಜಿ, ವಿತ್ ಸೇಮ್ ಎನರ್ಜಿ. ಸೆಕೆಂಡ್ ಇಯರ್ ಅಲ್ಲಿ ಎಲ್ಲ ಎಕ್ಸಾಮ್ಸ್ ಬರಿತೀವಿ. ಆಲ್ಮೋಸ್ಟ್ ನಾವು ಬರ್ತಿರೋದ್ರಲ್ಲಿ ಎಲ್ಲ ಎಕ್ಸಾಮ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ, ಮೇನ್ಸ್ ಕ್ಲಿಯರ್ ಆಗಿ ಸೆಲೆಕ್ಷನ್ ಆಗುತ್ತೆ. 80% ಸೆಲೆಕ್ಷನ್ ಆಗುತ್ತೆ. ಲಕ್ ಇರ್ಲಿಲ್ಲ ಅಂತಂದ್ರೆ ಅದು ಕೂಡ 0.5 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ, ಅದು ಮೇನ್ಸ್ ಅಲ್ಲಿ. ಓಕೆ, ನಾನು ಫಸ್ಟ್ ಇಯರ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಈ ಮಾರ್ಜಿನ್ ಹೇಳಿದೆ, ಸೆಕೆಂಡ್ ಇಯರ್ ಅಲ್ಲಿ ಮೇನ್ಸ್ ಅಲ್ಲಿ ಈ ತರ ಮಾರ್ಜಿನ್ ಬರುತ್ತೆ. ಓಕೆ, ಸೊ ಇಲ್ಲಿವರೆಗೂ ನೀವು ಬಂದಿದ್ದೀರಿ ಅಂತಂದ್ರೆ ಯು ಆರ್ ವೆರಿ ನಿಯರ್ ಟು ಸೆಲೆಕ್ಷನ್. ಓಕೆ, ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಅಭ್ಯರ್ಥಿಗಳು ಗಿವ್ ಅಪ್ ಮಾಡ್ಕೊಂತ ಇರೋದು. ಇನ್ನೇನು 2 ವರ್ಷ ಆಯ್ತು, ಸೊ ಇದೆಲ್ಲ ಆಗಲ್ಲ, so ಈ ಸ್ಟೇಜಿಗೆ ಬಂದಿದ್ದೀನಿ, ಸೊ ಇನ್ನಾಗಲ್ಲ ಅಂತ ಮೈಂಡ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂತಂದ್ರೆ, ಸೊ ದಿಸ್ ಈಸ್ ಮೈ ಲಾಸ್ಟ್ ಅಟೆಂಪ್ಟ್ಸ್. ಓಕೆ, ಸೊ ಐ ಆಮ್ ರೆಡಿ, ಯಾವುದೇ ತರ ಪೇಪರ್ ಕೂಡ ನಾನು ಅಟೆಂಪ್ಟ್ಸ್ ಮಾಡಿ ಕ್ಲಿಯರ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಯಾಕಂದ್ರೆ ನಮ್ ಪ್ರಿಪ್ರೇಷನ್ ಆ ಲೆವೆಲಿಗೆ ಹೋಗಿರುತ್ತೆ. ಓಕೆ, ಇಲ್ಲಿ ಥರ್ಡ್ ಇಯರ್, ಸೆಕೆಂಡ್ ಇಯರ್ ಮ್ಯಾಕ್ಸಿಮಮ್ ಜನದ್ದು ಕ್ಲಿಯರ್ ಆಗಿರುತ್ತೆ. ಲಕ್ ಏನೋ ಒಂಚೂರು ಲಕ್ ಇರ್ಲಿಲ್ಲ ಅಥವಾ ಏನೋ ಮಿಸ್ ಕ್ಯಾಲ್ಕುಲೇಟ್ ಆಗಿತ್ತು, ಎಕ್ಸಾಮ್ ಕರೆಕ್ಟ್ ಆಗಿ ಅಟೆಂಪ್ಟ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿವರೆಗೂ ಟೈಮ್ ತಗೊಳುತ್ತೆ. ಸೊ ಖಂಡಿತ 100% ಇಲ್ಲಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಇದಾದ್ಮೇಲೂ ಕೂಡ ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ಆವಾಗ ಮತ್ತೆ ಯೋಚನೆ ಮಾಡಿ ಡಿಸಿಷನ್ ಮತ್ತೆ ಮಾತಾಡಿ ಇಲ್ಲಿ ಪೇರೆಂಟ್ಸ್ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲ ಗೈಡ್ಸ್ ಜೊತೆ, ಎಲ್ಲ ಟೀಚರ್ಸ್ ಜೊತೆ, ಏನೇ ಮಾಡಿ ಕೂಡ ಇಲ್ಲಿ 3 ವರ್ಷ ಆದ್ಮೇಲೆ ಡಿಸಿಷನ್ ತಗೊಳ್ಳಿ. ಓಕೆ, ಈ ಟೆಕ್ನಿಕ್ ಕಂಟಿನ್ಯೂ ಮಾಡೋದಾ ಅಥವಾ ನಮ್ಮ ಪ್ರಿಪರೇಷನ್ ಕರೆಕ್ಟ್ ಇದೆಯಾ, ಇಲ್ಲ ನಾನು ಮಾಡಲ್ಲ, ಸ್ಕಿಪ್ ಮಾಡ್ತಕ್ಕಂಥ ಯೋಚನೆ 2 ವರ್ಷ ಆದ್ಮೇಲೆ ಬರ್ಲಿ, ಸ್ಟಾರ್ಟ್ ಆದ್ಮೇಲೆ ಬಿಗಿನರ್ಸ್ ಹೇಳ್ತಾ ಇದೀನಲ್ಲ. ಸೊ ಈ ಎಲ್ಲ ಎಲ್ಲ ಪಾಯಿಂಟ್ಸ್ಗಳನ್ನ ಮೈಂಡ್ ಅಲ್ಲಿ ಇರ್ಲಿ. ಸೊ ಇದನ್ನ ತಗೊಂಡು ಈ ತರ ಈ ಎಕ್ಸಾಮ್ಸ್ ಡಿಮ್ಯಾಂಡ್ ಮಾಡುತ್ತೆ. ಸೊ ಎಲ್ಲಾ ಪಾಯಿಂಟ್ಸ್ಗಳು ಈ ಎಕ್ಸಾಮ್ ಡಿಮ್ಯಾಂಡ್ ಮಾಡುತ್ತೆ. ಓಕೆ, ಸೊ ಇದಾದ್ಮೇಲೆ ಸೊ ಈ ತರ ಟೈಮ್ ಪೀರಿಯಡ್ ಹೋಗುತ್ತೆ ಎಕ್ಸಾಮ್ ಅಲ್ಲಿ. ಅದಾದ್ಮೇಲೆ ಇಲ್ಲಿ ನೋಡಿ ಡೇಸ್. ಸೊ ಇಲ್ಲಿ ಹೇಳಿದ್ನಲ್ಲ ಎಲ್ಲಿ ಓದ್ಬೇಕು, ಯಾವ ತರ ಓದ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ. ಸೊ ಒನ್ಸ್ ನಾವು ಡಿಸಿಷನ್ ತಗೊಂಡ್ಮೇಲೆ, ಸೊ ಡಿಸೈಡ್ ಆದ್ಮೇಲೆ ನಾವು ಯಾವ ತರ ಓದ್ಬೇಕು, ಯಾವ ಜಾಗದಲ್ಲಿ ಓದ್ಬೇಕು, ಸೊ ಎಷ್ಟು ಅವರ್ಸ್ ಓದ್ಬೇಕು ಡೈಲಿ ಅಂದ್ರೆ, ಸೊ 8 to 10 hours a ಡೇ ಇದು ಕಂಪಲ್ಸರಿ. ಓಕೆ, 1 to 2 year ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಈ 8 to 10 hours a ಡೇ ಕಂಪ್ಲೀಟ್ ಥ್ರೂಔಟ್ ದಿ ಪ್ರಿಪ್ರೇಷನ್ ಸೆಲೆಕ್ಷನ್ ಆಗೋವರೆಗೂ ನಮ್ಮ ಮೈಂಡ್ ಅಲ್ಲಿ ಈ ಟೈಮ್ ಟೇಬಲ್ ಸೆಟ್ ಆಗಿರ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕೋಚಿಂಗ್ ಸೆಲ್ಫ್ ಸ್ಟಡಿ ಅಂತ ಅಂದಲ್ಲ, ಸೆಲ್ಫ್ ಸ್ಟಡಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಹೋಮ್ ಆರ್ ಲೈಬ್ರರಿ ಅಂತ ಬರುತ್ತೆ ಮೈಂಡ್ ಅಲ್ಲಿ. ಅಫ್ಕೋರ್ಸ್ ಎಲ್ಲಾರ ಮೈಂಡ್ ಸೆಟ್ ಇಲ್ಲಿ ನೋಡಿ, ಎಲ್ಲಾರ ಮೈಂಡ್ ಸೆಟ್ 80% ಹೋಮ್ ಚೂಸ್ ಮಾಡೋದು, ಹೊರಗಡೆ ಇದ್ದು ಓದ್ತೀನಿ ಇಲ್ಲ ಲೈಬ್ರರಿಲಿ ಓದ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಓನ್ಲಿ 20% ಈ ತರ ಇರೋರು ಹೋಮಲ್ಲಿ ಮೈಂಡ್ ಸೆಟ್ ಮಾಡ್ಕೊಂಡು ಅಥವಾ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಮಲ್ಲಿ ಇದ್ದು ಸ್ಟಡಿ ಮಾಡ್ತಾರೆ. ಓಕೆ, ಕ್ಲಿಯರ್ ಆಗಲ್ಲ ಅಂತ ಅಗೇನ್ ಎಕ್ಸಾಮ್ ಕ್ಲಿಯರ್ ಆಗೋದು ಮೈಂಡ್ ಸೆಟ್ ಆಗುತ್ತೆ. ಓಕೆ, ಅದ್ರ ಬಗ್ಗೆ ಬೇಡ. ಇನ್ ಲೈಬ್ರರಿ. ಓಕೆ, ಸೊ ಮನೇಲಿ ಇದ್ದು ಸೇಮ್ ಸಿಟಿಲೇ ಇದ್ದು ಲೈಬ್ರರಿಗೆ ಅಡ್ಮಿಷನ್ ಮಾಡಿಸಿ ಮನೇಲಿ ಜಸ್ಟ್ ಊಟ ಮಾಡೋದು, ಲೈಬ್ರರಿಲಿ ಓದ್ಕೊಳ್ಳೋದು, So, ಈ ತರನು ಆಗತ್ತೆ. ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದು ಔಟ್ ಆಫ್ ಸ್ಟೇಷನ್. ನಾನು ಸಿಟಿಲಿ ಇದ್ರೆ ಓದಕ್ಕಾಗಲ್ಲ, ಮನೆಯಲ್ಲಿ
ಮನೆ ಕಡೆಯಿಂದ ಆ ಥರ ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟಾಗಿ ಓದೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ ಅಂತ ಇದ್ರೆ ಔಟ್ ಆಫ್ ಸ್ಟೇಷನಲ್ಲಿ ಕೂಡ ಮತ್ತೆ ಬರುತ್ತೆ ಅಲ್ಲಿ ಏನು ರೂಮ್ ಮಾಡ್ಕೊಂಡಿರೋದು ಅಥವಾ ಲೈಬ್ರರಿಲಿರೋದು. ಸೊ ಬೆಟರ್ ಔಟ್ ಆಫ್ ಸ್ಟೇಷನ್ ಇದ್ರೆ ಜಸ್ಟ್ ಒಂದು ರೂಮ್ ಮಾಡಿ ಲೈಬ್ರರಿ ಮಾಡಿ. ಓಕೆ, ಫ್ರೆಂಡ್ಸ್ ಸರ್ಕಲ್ ಜೊತೆ ಇರೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಬೆಟರ್ ಲೈಬ್ರರಿ ಚೂಸ್ ಮಾಡ್ಕೊಳ್ಳಿ ಔಟ್ ಆಫ್ ಸ್ಟೇಷನ್ ಹೋದ್ರೆ. ಔಟ್ ಆಫ್ ಸ್ಟೇಷನ್ ಯಾವಾಗ ಬರುತ್ತೆ ಮ್ಯಾಕ್ಸಿಮಮ್ ಅಂತಂದಾಗ ಕೋಚಿಂಗ್ ಹೋದಾಗ. ಓಕೆ, ಸೊ ಕೋಚಿಂಗ್ ಬಗ್ಗೆ ಕ್ಲಾರಿಟಿ ಏನಂತಂದ್ರೆ ಇಲ್ಲಿ ಕೋಚಿಂಗ್ ಮತ್ತೆ ಆನ್ಲೈನ್ ಸ್ಟಡಿಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಮೇಜರ್ ಡಿಫ್ರೆನ್ಸ್ ಅಂತಂದ್ರೆ ಇಲ್ಲಿ ನೀವೇನಂದ್ರೆ ನಿಮ್ ಮೈಂಡ್ ಸೆಟ್ ಅಲ್ಲಿ ಏನಂತಂದ್ರೆ ನಾನು ಕೋಚಿಂಗ್ ತಗೋತಿದ್ದೀನಿ, ನಾನು ಪ್ರಿಪರೇಷನ್ ಆಗ್ತಾ ಇದ್ದೀನಿ. ಆನ್ಲೈನ್ ನೀವು ಪ್ರಿಪೇರ್ ಆಗ್ತಿದಾಗ ಏನಾಗುತ್ತೆ ಬಿಗಿನರ್ಸ್ ಮೈಂಡ್ ಅಲ್ಲಿ ಬರೋದು ಆನ್ಲೈನ್ ಪ್ರಿಪರೇಷನ್ ಆಗುವಾಗ ನಾನು ಪ್ರಿಪರೇಷನ್ ಕರೆಕ್ಟ್ ಆಗಿದೆಯಾ, ಎಲ್ಲರೂ ಕೋಚಿಂಗ್ ಹೋಗ್ತಿದ್ರಿ, ಕೋಚಿಂಗ್ ಹೋಗಿರೋರು ಕ್ಲಿಯರ್ ಮಾಡ್ಬೋದು ಅನ್ನೋ ಮೈಂಡ್ ಸೆಟ್. ಓಕೆ, ಅದನ್ನ ತಲೆಯಿಂದ ತೆಗೀರಿ. ನೀವು ಆನ್ಲೈನ್ ಪ್ರಿಪರೇಷನ್ ಆಗ್ತಿದ್ರು ಕೂಡ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ ಸೆಲೆಕ್ಷನ್ ಡಿಸೈಡ್ ಆಗಿರುತ್ತೆ. ಕೋಚಿಂಗ್ ಬೇಕೇ ಬೇಕು ಅನ್ನೋದಿಲ್ಲ. ಓಕೆ, ಮೈಂಡ್ ಸೆಟ್ ತೆಗಿಯಕ್ ಆಗೇ ಇಲ್ಲ ನಮ್ಗೆ ಕೋಚಿಂಗ್ ಬೇಕೇ ಬೇಕು ಅಂತಂದ್ರು ಹೋಗಿ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಅದ್ರಲ್ಲಿ ಏನೇ ಆದ್ರೂ ಕೂಡ ಸೆಲೆಕ್ಷನ್ ಆಗ್ಬೇಕು. ಈ ಸೆಲೆಕ್ಷನ್ ತಗೊಳ್ಳಿ. ಇಲ್ಲಿ ಏನ್ ಡಿಸ್ಅಡ್ವಾಂಟೇಜಸ್ ಆಫ್ ಆಫ್ಲೈನ್ ಕೋಚಿಂಗ್ ಅಂತಂದ್ರೆ ಅಲ್ಲಿ ಲಾಟ್ ಆಫ್ ಟೈಮ್ ವೇಸ್ಟ್ ಇರುತ್ತೆ. ಓಕೆ, ಹೊರಗಡೆ ಇರೋದ್ರಿಂದ ಊಟಕ್ಕೆ ಆಮೇಲೆ ರೂಮ್ ಮಾಡಿದ್ರೆ ಹೊರಗಡೆ ನಾವು ಮಾಡ್ಕೋಬೇಕಾಗತ್ತೆ, ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ನೀವು ಕ್ಲಾಸಸ್ ಅಟೆಂಡ್ ಆಗಿದ್ರೆ ನಿಮ್ಗೆ ಜಸ್ಟ್ ಬೋರ್ಡ್ ಥ್ರೂ ನೀವು ಕ್ಲಾಸಸ್ ಕೇಳಬೇಕಾಗಿರುತ್ತೆ. ಆಮೇಲೆ ನೀವು ಅಲ್ಲಿ ಪಾಸ್ ಮಾಡಕ್ ಆಗಲ್ಲ. ಸೊ ಈ ತರ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ಗಳಿಗೆ ಬೆಟರ್ ನಾವು ಆನ್ಲೈನ್. ನನ್ಗೆ ಯಾರೇ ಕೇಳಿದ್ರು ಕೂಡ ನಾನು ಆನ್ಲೈನ್ ಮೋಡೇ ಸಜೆಸ್ಟ್ ಮಾಡೋದು. ಆನ್ಲೈನ್ ಮೋಡಲ್ಲಿ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನಾವು ಒಂದು ಯಾವುದೋ ಕ್ಲಾಸಸ್ ಕೇಳ್ತಿರ್ತೀವಿ ಅಂದ್ರೆ ಪಾಸ್ ಮಾಡ್ಬೋದು, ಪಾಸ್ ಮಾಡಿ ನಮ್ಮ ಮೆಥಡ್ ಏನಿರುತ್ತೆ ನಾವು ಅದನ್ನ ಸಾಲ್ವ್ ಮಾಡ್ಬೋದು, ಸಾಲ್ವ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ಅವ್ರು ಯಾವ ತರ ಸಾಲ್ವ್ ಮಾಡ್ತಿದ್ದೀರೋ ಅನ್ನೋದು ನಾವು ಲೈಟಿಗೆ ತಗೋಬೇಕು. ಎರಡರಲ್ಲಿ ಯಾವ ಮೆಥಡ್ ಕ್ಲಿಯರ್ ಆಗಿರುತ್ತೆ, ಯಾವ ಮೆಥಡ್ ಯೂಸ್ ಆಗುತ್ತೆ ಅನ್ನೋದ್ರಲ್ಲಿ ನಾವು ಡಿಸಿಷನ್ ತಗೊಂಡು ಕಂಟಿನ್ಯೂ ಮಾಡ್ಬೋದು. ಆಮೇಲೆ ಮಾಕ್ ಟೆಸ್ಟ್ ಸುಮಾರು ಟೈಮ್ ಸಿಗುತ್ತೆ, ರಿವಿಷನ್ಗೆ ಸುಮಾರು ಟೈಮ್ ಸಿಗುತ್ತೆ. ಆ ಕಡೆ ಈ ಕಡೆ ಓಡಾಡೋದ್ರಲ್ಲಿ ಟೈಮ್ ವೇಸ್ಟ್ ಆಗಲ್ಲ. ಒಂದ್ ಕಡೆ ಇರ್ತೀವಿ ರೂಮಲ್ಲಿ ಅಥವಾ ಲೈಬ್ರರಿಲೋ ಆನ್ಲೈನ್ ಸೋರ್ಸಸ್ ನಾವು ರೆಫರ್ ಮಾಡಿದ್ರೆ. ಸೊ ದಿಸ್ ಇಸ್ ದಿ ಮೇಜರ್ ಡಿಫ್ರೆನ್ಸ್. ಅದ್ ಬಿಟ್ರೆ ಏನು ಇಲ್ಲ ಆಫ್ಲೈನ್ ಮತ್ತೆ ಆನ್ಲೈನ್ ಕೋಚಿಂಗ್. ಓಕೆ, ಅದಾದ್ಮೇಲೆ ಇಲ್ಲಿ ಔಟ್ ಆಫ್ ಸ್ಟೇಷನ್ ಅಲ್ಲಿರೋರು ಟೈಮ್ ವೇಸ್ಟ್ ಮಾಡದೆ ರೂಮ್ ಅಥವಾ ಲೈಬ್ರರಿ ಮಾಡ್ಕೊಂಡು ಕಂಟಿನ್ಯೂಸ್ ಇಲ್ಲಿ 8 to 10 ಅವರ್ಸ್ ಕೊಟ್ರೆ ಸೆಲೆಕ್ಷನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಓಕೆ, ಜೆನ್ಯೂನಿಟಿ ಇರಬೇಕು. ಸೊ ನಮ್ಮ ಎಕ್ಸಾಮ್ ಅಲ್ಲಿ ಜೆನ್ಯೂನಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಪರೇಷನ್ ಅಂತ ಬಂದಾಗ ಇಟ್ ಈಸಿ ಆಗ್ಬಿಡ್ತದೆ. ಓಕೆ, ಬೇಕನ್ನೋ ಗ್ರಾಂಟೆಡ್ ಅಂತೂ ಆಗ್ಬೋದು. ಸೀರಿಯಸ್ನೆಸ್ ಇಂದ ಸ್ಟಾರ್ಟ್ ಮಾಡಿದ್ರು ಸೀರಿಯಸ್ನೆಸ್ ಇಂದಾನೆ ಎಂಡ್ ಆಗಬೇಕು. ಓಕೆ, ಸೊ ಈ ಎಲ್ಲಾ ಪಾಯಿಂಟ್ಸು ಪೋವರ್ಟಿ ಪ್ರಿಪರೇಷನ್ ಎಲ್ಲಾ ಆಸ್ಪಿರೆಂಟ್ಸ್ಗೂ ಕೂಡ ಅನ್ವಯ ಆಗುತ್ತೆ. ಓಕೆ, ಸೊ ಇದ್ರಲ್ಲಿ ಏನಾದ್ರು ಪಾಯಿಂಟ್ಸ್ ಬಿಟ್ಟಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲ ಈ ಸ್ಲೈಡ್ ಅಲ್ಲಿ ನಿಮ್ಮ ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ, ಕ್ಲಾರಿಟಿ ಕೊಡ್ತೀನಿ. ಸೊ ಇದೆ ಆಲ್ಮೋಸ್ಟ್ ಎಲ್ಲಾರ್ ಎಲ್ಲರೂ ಆಸ್ಪಿರೆಂಟ್ಸ್ ಲೈಫ್ ಅಲ್ಲಿ ಬರೋದು. ಬಿಗಿನರ್ಸ್ ಈ ತರ ಯೋಚನೆ ಮಾಡಿ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಡಿಸಿಷನ್ ತಗೊಂಡು ಆಗಿ ಅಷ್ಟೇ ಅಡಿಗೆ ಬೇಕಾಗ್ಬಿಟ್ರೆ ಏನ್ ಪ್ರಾಬ್ಲಮ್ ಆಗಲ್ಲ, ಸೆಲೆಕ್ಷನ್ ಖಂಡಿತ ಆಗೇ ಆಗತ್ತೆ. ಯಾವ ಡಿಗ್ರಿ ಅನ್ನೋದು ಮ್ಯಾಟ್ರ್ ಆಗಲ್ಲ ಇಲ್ಲಿ. ಸೊ ಒನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಟೈಮ್ ಕೊಟ್ಟು ಎಷ್ಟು ಸ್ಟಿಕ್ ಆಗಿರ್ತೀವಿ, ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸೆಲೆಕ್ಷನ್ ಅಲ್ಲಿ. ಅಪಾರ್ಟ್ ಫ್ರಮ್ ದಿಸ್ ಈ ಸ್ಲೈಡ್ ಅಲ್ಲಿ ಈ ಡಿಸಿಷನ್ ಬಗ್ಗೆ ಅಥವಾ ಪರ್ಮಿಷನ್ ಟೈಮ್ ಪೀರಿಯಡ್ ಪ್ಲೇಸಸ್ ಬಗ್ಗೆ ಅರ್ಥ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋದಾಗ ಇಲ್ಲಿ ವಾಟ್ ಯು ನೀಡ್. ಓಕೆ, ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಾದ್ಮೇಲೆ ಡಿಸಿಷನ್ ತಗೊಂಡು ಆ ಎಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಕೊಂಡ್ಮೇಲೆ ನಮ್ಗೆ ಏನ್ ಇಂಪಾರ್ಟೆಂಟ್ ಆಗುತ್ತೆ. ಥ್ರೋಟ್ ಪ್ರಿಪ್ರೇಷನ್ ಸ್ಟಾರ್ಟಿಂಗ್ ಫ್ರಮ್ ಮೋಟಿವೇಶನ್. ಇಲ್ಲಿ ಮೋಟಿವೇಶನ್ ಸ್ಟಾರ್ಟಿಂಗ್ ಅಂದ್ರೆ ನಾವು ಒಂದು ಪ್ರಿಪರೇಷನ್ ಆಗಕ್ಕೆ, ಸೊ ಒಂದ್ ಏನೋ ಒಂದು ಪ್ರಿಪರೇಷನ್ ಆಗಕ್ಕೆ ನಮ್ ಮೋಟಿವೇಶನ್ ಇರುತ್ತೆ. ಓಕೆ, ಸೊ ಮೋಟಿವೇಶನ್ ಇಂದ ಹಿಡಿದು ಫೈನಲ್ ಸೆಲೆಕ್ಷನ್ ರಿಸಲ್ಟ್ ವರೆಗೂ ಏನ್ ಬೇಕಾಗುತ್ತೆ ನಮ್ಗೆ. ಓಕೆ, ಫಸ್ಟ್ ನೋಡಿ ಮೋಟಿವೇಶನ್ ಅಂತ ಹಾಕಿದ್ದೀನಿ. ಓಕೆ, ಸೊ ಯಾವ್ದೋ ಒಂದು ನಾವು ಡಿಸಿಷನ್ ತಗೊಂಡಿರ್ತೀವಿ ಇಲ್ಲಿ, ಸಾರಿ ಫಾರ್ ದಟ್, ಇಲ್ಲಿ ಡಿಸಿಷನ್ ತಗೊಂಡಿರ್ತೀವಿ. ಓಕೆ, ಏನು ಪ್ರಿಪೇರ್ ಆಗ್ಬೇಕು ಅಂತ ಡಿಸಿಷನ್ ತಗೊಂಡಿರ್ತೀವಿ. ಓಕೆ, ಅದಾದ್ಮೇಲೆ ಓವರ್ ಪ್ರಿಪ್ರೇಷನ್ ನಾವು ಕನ್ಸಿಸ್ಟೆಂಟ್ ಆಗಿ ಇರಕ್ಕಾಗಲ್ಲ ಕೆಲವೊಮ್ಮೆ. ಓಕೆ, ಎಕ್ಸಾಮ್ ಡಿಫಿಕಲ್ಟ್ ಆಗಿರುತ್ತೆ, ಆಮೇಲೆ ಪೇಪರ್ ಕರೆಕ್ಟ್ ಆಗಿ ಹೋಗಿರೋದಿಲ್ಲ, ಫೇಲ್ ಆಗಿರ್ತೀವಿ, ಆಮೇಲೆ 1-2 ಮಾರ್ಕ್ಸ್ ಇಂದ ಹಿಂದುಳಿದಿರ್ತೀವಿ. ಸೊ ಅಲ್ಲಿ ಏನ್ ಬೇಕಾಗುತ್ತೆ ಅಂತಂದ್ರೆ ನಮ್ಗೆ
ಮೋಟಿವೇಶನ್ ಬೇಕಾಗುತ್ತೆ. ಓಕೆ, ಸೊ ಮೋಟಿವೇಶನ್ ಯಾವ ತರ ಇರುತ್ತೆ ನಮಗೆ ಅಂತಂತಂದ್ರೆ, ಸಿ ನಮ್ ಪಾಸ್ಟ್, ಓಕೆ, ನಾವು ಆಲ್ರೆಡಿ 1 to 1 year ಕೊಟ್ಟಿದೀವಿ, ಅಥವಾ ಡಿಗ್ರಿನಲ್ಲಂತೂ ಕೂಡ ನಾವು ಡಿಗ್ರಿ ಮುಗಿದ ತಕ್ಷಣ ಜಾಬ್ ತಗೊಳಕ್ ಆಗಲ್ಲ. ಆಮೇಲೆ ಇಲ್ಲಿವರೆಗೂ ನಾವು ಅರ್ನ್ ಮಾಡಕ್ ಆಗಿಲ್ಲ. ಆಮೇಲೆ ಪೇರೆಂಟ್ಸ್ ಲೈಫ್ ಆಗ್ಲಿ, ಓಕೆ, ಇದು ನೆಗೆಟಿವ್ ಆಗಿ ತಗೊಳ್ಳಿ ಅಥವಾ ಪಾಸಿಟಿವ್ ಆಗಿ ತಗೊಳ್ಳಿ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತಲ್ಲ. ಸೊ ಸಾರಿ, ಸೊ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂಥರ ಡಿಪೆಂಡ್ಸ್ ಆನ್ ಮೈಂಡ್ ಸೆಟ್ ಆಗಿರುತ್ತೆ. ಸಾರಿ ಫಾರ್ ದಟ್. ಸೊ ಇಲ್ಲಿ ಮೋಟಿವೇಶನ್ ಅಂತ ಬಂದಾಗ ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಆಗಿ ಇನ್ ಮಿಡ್, ಅಂದ್ರೆ ಇವಾಗ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ, ಫಿಲಿಮ್ಸ್ ಕೊಟ್ಟಿದ್ದೀವಿ, ಫೇಲು ಆಗಿದ್ದೀವಿ, ಕೆಲವೊಂದು ಎಕ್ಸಾಮ್ ಪಾಸು ಆಗಿದ್ದೀವಿ, ಕೆಲವೊಂದು ಎಕ್ಸಾಮ್ 1 to 2 marks ಅಲ್ಲಿ ಮಿಸ್ ಮಾಡ್ಕೊಂಡಿದ್ದೀವಿ. ಅವಾಗ ಏನ್ ಮೋಟಿವೇಶನ್ ಅಂತಂದ್ರೆ, ಏನಿಲ್ಲ, ಬುಕ್ಸ್ ಓದೋ ಹ್ಯಾಬಿಟ್ ಹಾಕೊಳ್ಳಿ, ಸ್ಪೆಷಲಿ ಭಗವದ್ಗೀತಾ. ಭಗವದ್ಗೀತಾ, ಆಮೇಲೆ ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ. ದೆನ್ ವಿಡಿಯೋ ಸೋರ್ಸಸ್. ಸೊ ಯಾವುದೋ ಯೂಟ್ಯೂಬ್ ಅಲ್ಲಿ ಜೆ ಕೆ ಯೋಗ ಆಗ್ಲಿ, ಅಥವಾ ಯಾವುದೋ ಒಂದು ಮೋಟಿವೇಶನಲ್ ಸ್ಪೀಚ್ ಕೇಳಿ, ಮೋಟಿವೇಶನಲ್ ಗುರುಗಳ ಮಾತು ಕೇಳಿ. ಸೊ ಇದೆಲ್ಲ ನಾವು ಒಂಚೂರು ನಮ್ಮ ಮೈಂಡ್ ಸೆಟ್ ರೆಡಿ ಆಗೋವರೆಗೂ, ನಾನು ಕ್ಲಿಯರ್ ಮಾಡ್ಕೊತೀನಿ, ಯಾವುದೇ ರೀಸನ್ಗೂ ನಾನು ಹಿಂಜರಿಯೋದಿಲ್ಲ ಅನ್ನೋರ್ಗು ಮೈಂಡ್ ಸೆಟ್ ರೆಡಿ ಆಗೋವರೆಗೂ ಈ ಮೋಟಿವೇಶನ್ಸ್ ಇರಲಿ. ಓಕೆ, ಸೊ ಮೋಟಿವೇಶನ್ ಅಲ್ಲಿ ಈ ಸೋರ್ಸಸ್ ನ ಫಾಲೋ ಮಾಡಿ, ಇಲ್ಲ ಅಂತಂದ್ರೆ ಸೆಲ್ಫ್ ಮೋಟಿವೇಶನ್. ಸೊ ಸೆಲ್ಫ್ ಮೋಟಿವೇಶನ್ ಇನ್ ದ ಸೆನ್ಸ್, ನಮ್ಮ ಲೈಫ್ ನ ನಾವು ನೆನೆಸ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಗ್ರೋ ಆಗೋದಷ್ಟೇ ಸೆಲ್ಫ್ ಮೋಟಿವೇಶನ್. ಓಕೆ, ಸೊ ಇದೆಲ್ಲ ಮೋಟಿವೇಶನ್ ಸೋರ್ಸಸ್ ಆಗಿರುತ್ತೆ. ಸ್ಪೆಷಲಿ ಬುಕ್ಸ್ ಓದಿ. ಸೊ ನಾನು ಆಲ್ರೆಡಿ ಈ ಚಾನಲ್ ಅಲ್ಲಿ ಹಾಕಿದ್ದೀನಿ ಯಾವ್ಯಾವ ಬುಕ್ಸ್ ಯೂಸ್ ಆಗುತ್ತೆ, ಯಾವ ಬುಕ್ ಓದಬೇಕು ಸ್ಟೂಡೆಂಟ್ ಲೈಫ್ ಅಂತ. ಸೊ ಬುಕ್ಸ್ ಓದೋದ್ರಿಂದ ಕೂಡ ಮೋಟಿವೇಶನ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್, ಸ್ಟಡಿ ಗ್ರೂಪ್. ಸೊ ಸ್ಟಡಿ ಗ್ರೂಪ್ ಯಾವ ತರ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನಮ್ ಗ್ರೂಪ್, ಸೊ ನಾನು ನಮ್ ಗ್ರೂಪ್ ನ ಎಕ್ಸಾಂಪಲ್ ತಗೋತೀನಿ. ಓಕೆ, ಸೊ ಇಲ್ಲಿ ಕಾಂಪಿಟೇಟಿವ್ ಕನ್ನಡಿಗ ಅಂತ ನಾನು ಸ್ಟಡಿ ಹೆಲ್ಪ್ ಆಗ್ಲಿ, ಕ್ವಶನ್ಸ್ ಡಿಸ್ಕಸ್ ಮಾಡೋದಾಗ್ಲಿ, ಅಥವಾ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋದಾಗ್ಲಿ ಗ್ರೂಪ್ ಮಾಡಿದ್ದೆ. ಓಕೆ, ಸ್ಟಾರ್ಟಿಂಗ್ ಏನಾಗಿತ್ತು ಅಂತಂದ್ರೆ, ಸೊ ಕಂಪ್ಲೀಟ್ ಆಗಿ ಕ್ವಶನ್ಸ್ ಹಾಕೋದಾಗ್ಲಿ, ಡೌಟ್ಸ್ ಕೇಳೋದಾಗ್ಲಿ, ಆಮೇಲೆ ಜಿ ಕೆ ಕ್ವಿಜಸ್ ಆಗ್ಲಿ, ಸೊ ಎಲ್ಲ ಮಾಡ್ತಿದ್ವಿ. ಓಕೆ, ಸೊ ಅದೇನಾಯ್ತು ಅಂತಂದ್ರೆ, ಸೆಲೆಕ್ಷನ್ಸ್ ತುಂಬಾ ಜನದಾಯ್ತು. ಕೋರ್ಸ್ ನಮ್ ಗ್ರೂಪ್ ಇಂದ ತುಂಬಾ ಜನ ಸೆಲೆಕ್ಷನ್ ಆಗಿದೆ. ಆಮೇಲೆ ಏನಾಯ್ತು ಅಂದ್ರೆ, ಇತ್ತೀಚೆಗೆ ಜೂನಿಯರ್ಸ್ ಬಂದಿದ್ದಾರೆ. ಇವಾಗ ಪ್ರಿಪೇರ್, ಅಂದ್ರೆ ಇವಾಗ ಸ್ಟಡಿ ಮಾಡ್ಬೇಕು ಅಂತ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಇದಾರೆ ಗ್ರೂಪ್ ಅಲ್ಲಿ. ಸೊ ಅವರಿಗೆ ಗೊತ್ತಾಗ್ತಿಲ್ಲ ಏನ್ ಶೇರ್ ಮಾಡ್ಬೇಕು ಗ್ರೂಪ್ ಅಲ್ಲಿ, ಮತ್ತೆ ಯಾವ ತರ ಅಂತ. ಏನಿಲ್ಲ, ನಮ್ದು ಗ್ರೂಪ್ ಯೂಎಸ್ ಗ್ರೂಪ್ ಇದೆ ಆಕ್ಚುಲಿ. ನಾವು ಯಾವಾಗಾದ್ರೂ ಹಿಂಗ್ ಡಿಸ್ಕಷನ್ ಕಾಲ್ ಮಾಡಿದಾಗ ಅಟೆಂಡ್ ಆಗಿ ಏನೇ ಡೌಟ್ಸ್ ಇದ್ರು ಕೇಳಿ, ಸುಮಾರು ಜನ ಸೆಲೆಕ್ಷನ್ ಆಗಿರೋರು ಇದ್ದಾರೆ, ಪಿ ಒ ನಲ್ಲಿ ಇದ್ದಾರೆ, ಎಸ್ ಬಿ ಐ ನಲ್ಲಿ ಇದ್ದಾರೆ. ಸೊ ಬೇರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ಸೆಲೆಕ್ಷನ್ ತಗೊಂಡು ವರ್ಕ್ ಮಾಡ್ತಿರೋರು ಇದ್ದಾರೆ. ಎಲ್ಲಾ ಸೊಲ್ಯೂಷನ್ಸ್ ಸಿಗುತ್ತೆ. ಸ್ಪೆಷಲಿ ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಸ್ಗೆ ಕನ್ನಡದಲ್ಲೇ ಸಿಗುತ್ತೆ. ಓಕೆ, ಸೊ ಈ ತರ ಗ್ರೂಪ್ ನಾವು ಪ್ರಿಪೇರ್ ಆಗೋವಾಗ ಎಲ್ಲೂ ಇರಲಿಲ್ಲ ಕರ್ನಾಟಕದಲ್ಲಿ. ಓಕೆ, ಸೊ ಈ ಗ್ರೂಪ್ ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ದು ಯಾವುದೇ ಒಂದು 5 to 10 ಮೆಂಬರ್ಸ್ ನೀವು ಸೀರಿಯಸ್ ಇದ್ರೆ, ನಿಮ್ ಗ್ರೂಪ್ ಇದ್ರೆ ಅದರಲ್ಲೂ ಕೂಡ ನೀವು ಸ್ಟಡಿ ಮಾಡ್ಬೋದು. ಇಲ್ಲ ನೀವು ಒಂದಿಬ್ರು ಸ್ಟಡಿ ಮಾಡ್ತಿದ್ರೆ ಅಂದ್ರೆ ನಿಮ್ ಸ್ಪೆಷಲ್ ಗ್ರೂಪ್ ಇದ್ರೆ, ಸೊ ಅದರಲ್ಲೂ ಕೂಡ ನೀವು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕ್ವಶನ್ಸ್ ಡಿಸ್ಕಸ್ ಮಾಡೋದಾಗ್ಲಿ, ಕ್ವಶನ್ ಶೇರ್ ಮಾಡೋದಾಗ್ಲಿ, ಸೊಲ್ಯೂಷನ್ ಕಳ್ಸೋದಾಗ್ಲಿ, ಆಮೇಲೆ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋದಾಗ್ಲಿ, ಇಂಟರ್ವ್ಯೂ ಸೆಲ್ಫ್ ಪ್ರಿಪರೇಷನ್ ಆಗ್ಲಿ, ಸೊ ಎಲ್ಲ ಈ ತರ ಗ್ರೂಪ್ ಮಾಡ್ಕೊಂಡು ನೀವು ಮಾಡಿದ್ರೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ನಿಜ. ಓಕೆ, ಸೊ ಒನ್ ಪರ್ಸನ್ ಒಬ್ಬ ರೂಮ್ ಅಲ್ಲಿ ಅಥವಾ ಲೈಬ್ರರಿಯಲ್ಲಿ ಒಂಟಿಯಾಗಿ ಓದೋದ್ಕಿಂತ ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಕ್ಲೋಸ್ನೆಸ್ ಇಟ್ಕೊಳ್ಳಿ. ಇವಾಗ ನಮ್ಗೆ ಟೆಲಿಗ್ರಾಮ್ ಅಲ್ಲಿ ತುಂಬಾ ಜನ ಪರಿಚಯ ಆಗಿರ್ತಾರೆ, ಅವರು ಪ್ರಿಪೇರ್ ಆಗ್ತಿದ್ದಾರೆ, ನಾವು ಪ್ರಿಪೇರ್ ಆಗ್ತಿದ್ವಿ. ಇಮಿಡಿಯೇಟ್ ಆಗಿ ಡೌಟ್ ಬಂತಂದ್ರೆ ಯಾವ ತರ ಸಾಲ್ವ್ ಮಾಡಿದ್ರು ಅವರು, ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ಡಿಸ್ಕಸ್ ಮಾಡ್ರಿ. ನಮ್ ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡ್ರಿ ಕ್ವಶನ್ಸ್ಗೆ ಆನ್ಸರ್ಸ್ ಮಾಡಿ, ರೀಸನಿಂಗ್, ಕ್ವಾಂಟ್ಸ್, ಕರೆಂಟ್ ಅಫೇರ್ಸ್, ಕ್ವಿಜಸ್ ಮಾಡಿ. So ಇದೆಲ್ಲ ಇಟ್ಕೊಂಡು ಈ ಪ್ರಿಪ್ರೇಷನ್ ನ ನಾವು ಒಂದು ಎಂಡಿಗೆ ತಗೊಂಡು ಹೋಗ್ಬೇಕಾಗಿರುತ್ತೆ. ಓಕೆ, ಸೊ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ ಸ್ಟಡಿ ಗ್ರೂಪ್ಸ್. ಆಮೇಲೆ 10-15 ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ಯಾವ್ದ್ರದ್ದು ಒಂದ್ ಪರ್ಟಿಕ್ಯುಲರ್ ಗ್ರೂಪ್ ಇಂದ ಯೂಸ್ ತಗೊಳ್ದೆ ಎಲ್ಲಾದು ಅರ್ಧಂಬರ್ಧ ಮಾಡ್ಕೊಂಡು ಹೋದ್ರೆ ನಥಿಂಗ್ ಬಟ್ ಎ ಟೈಮ್ ವೇಸ್ಟ್. ಓಕೆ, ಸೊ ಯಾವ್ದು ನಿಮ್ಗೆ ಹೆಲ್ಪ್ ಆಗುತ್ತೆ, ಒಂದು 3 to 4 ಗ್ರೂಪ್ ಇಟ್ಕೊಂಡು ಇದೆಲ್ಲ ಡಿಲೀಟ್ ಮಾಡಿ ಆ ತರ ಅನ್ನೆಸೆಸರಿ ಥಿಂಗ್ಸ್ ನ ಇಟ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದು ಸ್ಟಡಿ ಗ್ರೂಪ್ ರಿಲೇಟೆಡ್ ಆಗಿತ್ತು. ಓಕೆ, ಆಮೇಲೆ ನೆಕ್ಸ್ಟ್ ಗೈಡೆನ್ಸ್. ಓಕೆ, ಇಲ್ಲಿ ಗೈಡೆನ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನಮ್ ಗ್ರೂಪ್ ಅಲ್ಲಿ ತುಂಬಾ ಜನ ಕ್ಲಿಯರ್ ಆಗಿರೋರು ಇದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ ಡಿಸ್ಕಷನ್ ಅಲ್ಲಿ ಯಾರ್ಯಾರು ಕ್ಲಿಯರ್ ಆಗಿದೆ ಅಂತ.
ಮೆಸೇಜ್ ಮಾಡಿ ಪ್ರೈವೇಟ್ ಆಗಿ ಅಥವಾ ಗ್ರೂಪ್ ಅಲ್ಲೇ ಕೇಳಿ ಟ್ಯಾಗ್ ಮಾಡಿ. ಅವ್ರ ಕಮ್ಯುನಿಕೇಶನ್ ಮಾಡಿ ಅವ್ರ ಜೊತೆ, ಓಕೆ. ಅಥವಾ ನಿಮ್ಗೆ ಯಾರೋ ಹೊರಗಡೆ ಸಿಕ್ಕಿದ್ದಾರೆ ಅಥವಾ ಬ್ಯಾಂಕಲ್ಲಿ ಎಲ್ಲೋ ಪರಿಚಯ ಆಗಿದ್ದಾರೆ, ಅವ್ರು ಸೆಲೆಕ್ಷನ್ ತಗೊಂಡಿದ್ದಾರೆ ಅಂತಂದ್ರೆ ಸೊ ಅವ್ರ ಕಮ್ಯುನಿಕೇಶನ್ ಇಟ್ಕೊಳ್ಳಿ, ಅವ್ರನ್ನ ಫಾಲೋ ಮಾಡಿ. ಸೊ ಈ ಸೆಲೆಕ್ಷನ್ ಟೈಮಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾರು ನಿಮ್ಗೆ ಸುಳ್ಳು ಮಾಹಿತಿ ಕೊಡೋದಿಲ್ಲ, ಓಕೆ. ಸೊ ಯಾವ ತರ ಸೆಲೆಕ್ಷನ್ ತಗೊಂಡ್ರು ಕೂಡ ಸುಳ್ಳು ಮಾಹಿತಿ ಸಿಗೋದಿಲ್ಲ. ಸೊ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿ ಅವ್ರನ್ನ ಫಾಲೋ ಮಾಡಿ, ಓಕೆ. ನಾನೇ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತಂದ್ರೆ ವಿತ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀನಿ. ಈ ಇದೆಲ್ಲ ಫಾಲೋ ಮಾಡಿ ಖಂಡಿತವಾಗ್ಲೂ ಇದು ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ ಎಕ್ಸಾಮ್ ಅಲ್ಲಿ, ಓಕೆ. ಸೊ ಗೈಡೆನ್ಸ್ ಅಂತ ಬಂತಂದ್ರೆ ಯಾವುದೇ ಒಂದು ಯೂಟ್ಯೂಬ್ ಚಾನಲ್, ಓಕೆ. ಫಾರ್ ಎಕ್ಸಾಂಪಲ್ ನೀವು ಕಾನ್ಸ್ಟೆಂಟ್ ಗೈಡ್ ವಿಜಯ್ ಇನ್ಸ್ಟಾನ ಫಾಲೋ ಮಾಡ್ತಿದ್ದೀನಿ ಅಂತಂದ್ರೆ ಬಿಲೀವ್. ಇಲ್ಲ ನೀವು ಅಡ್ಡ ಫಾಲೋ ಮಾಡ್ತಿದ್ದೀನಿ ಅಂತಂದ್ರೆ ಬಿಲೀವ್, ಓಕೆ. ಫಾರ್ ಎಕ್ಸಾಂಪಲ್ ರೀಸನಿಂಗ್ ಗೆ ಸೌರಭ್ ಸರ್ನ ಫಾಲೋ ಮಾಡ್ತಾ ಇದೀನಿ, ಅವ್ರು ಏನ್ ಹೇಳ್ತಾರೆ ಅದನ್ನ ನಂಬಬೇಕು, ನಮ್ಮ ಮೈಂಡ್ ರೆಡಿ ಆಗಿರ್ಬೇಕು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ. ಅಂದಾಗ ಮಾತ್ರ ನಾವಿಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಪ್ರಿಪ್ರೇಷನ್, ನಾವು ಕರೆಕ್ಟ್ ಪ್ರಿಪೇರ್ ಆಗ್ತಾ ಇದೀವಿ ಅಂತ. ಸೊ ಈ ಪ್ರಿಪ್ರೇಷನ್ ಅಲ್ಲಿ ಯಾರು ರಾಂಗ್ ಆಗಿ ಗೈಡ್ ಮಾಡಲ್ಲ, ಓಕೆ. ಇವನ್ ಯಾರು ಯೂಟ್ಯೂಬ್ ಅಲ್ಲಿ ಏನ್ ಹಂಚ್ಕೋತಿದಾರೋ ಅಂತಂದ್ರೆ ರಾಂಗ್ ಇಲ್ಲ ಅದ್ರಲ್ಲಿ, ಓಕೆ. ಅದನ್ನ ನಂಬಬೇಕಷ್ಟೆ. ಆಮೇಲೆ ಜಾಸ್ತಿ ಟೈಮ್ ಬರೀ ಗೈಡೆನ್ಸ್ ತಗೊಳ್ಳೋದ್ರಲ್ಲೇ ಹೋಗ್ಬಾರ್ದು. ನಾನು ಇದನ್ನ ಫಾಲೋ ಮಾಡ್ತೀನಿ, ಅದನ್ನ ಫಾಲೋ ಮಾಡ್ತೀನಿ, ಅದನ್ನು ಫಾಲೋ ಮಾಡ್ತೀನಿ. ದಟ್ ಇಸ್ ಬ್ಲಂಡರ್, ಓಕೆ. ಒನ್ ಗೈಡ್ ಇಟ್ಕೊಳ್ಳಿ, ಒಂದು ಟೂ ಗೈಡೆನ್ಸ್ ಇಟ್ಕೊಳ್ಳಿ, ಅದನ್ನ ಫಾಲೋ ಮಾಡಿ ಕಂಪ್ಲೀಟ್ ಆಗಿ, ಓಕೆ. ಸೀನಿಯರ್ಸ್ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದೀನಿ, ಅವ್ರು ಏನ್ ಹೇಳ್ತಾರ ಕನ್ಸಿಡರ್ ಮಾಡಿ. ಸೊ ಈ ಸಬ್ಜೆಕ್ಟ್ ಈ ತರ ಮಾಡಿದ್ರೆ ಆಗತ್ತೆ ಅನ್ನೋದನ್ನ ಅದನ್ನ ನಂಬಿ ಆ ತರ ಆಗತ್ತೆ, ಓಕೆ. ಈಗ ಸೆಲೆಕ್ಷನ್ ಆದವರು ವಿತೌಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ, ಸೊ ಅದನ್ನ ಫಾಲೋ ಮಾಡಿ ಅಷ್ಟೇ. ಗೈಡೆನ್ಸ್ ಸಿಕ್ಕಿರುತ್ತೆ, ಸ್ಟಡಿ ಗ್ರೂಪ್ ಇದೆ, ಮೋಟಿವೇಶನ್ ಅಂತೂ ಮೋಟಿವೇಶನ್ ಇಂದಾನೆ ಸ್ಟಾರ್ಟ್ ಮಾಡಿರ್ತೀರ ಪ್ರಿಪ್ರೇಷನ್. ಇನ್ನೇನ್ ಬೇಕು? ಸೋರ್ಸಸ್, ಓಕೆ. ಅಲ್ಲಿ ಸೋರ್ಸಸ್ ಅಂತ ಬಂದಾಗ ಬಿಗಿನರ್ಸ್. ಸೊ ನಾನು ತುಂಬಾ ಜನ ಕಾಲ್ ಬರುತ್ತೆ, ಟೆಲಿಗ್ರಾಮ್ ಅಲ್ಲಿ ಮೆಸೇಜಸ್ ಬರುತ್ತೆ, ಬಿಗಿನರ್ಸ್ ಪರ್ಟಿಕ್ಯುಲರ್ಲಿ. ಸೊ ನಾನ್ ಎಲ್ಲರಿಗೂ ಹೇಳೋದೊಂದೇ, ಇವಾಗ ನೀವು ಸ್ಟಾರ್ಟ್ ಮಾಡಿದಿರಲ್ಲ, ಒಂಚೂರು ಸ್ವಲ್ಪ ಪೇಷನ್ಸ್ ಇರಲಿ, ಓಕೆ. ಪೇಷನ್ಸ್ ಅಂತ ಯಾವ ತರ ಅಂತಂದ್ರೆ ಸ್ಲೋನೆಸ್ ಇರುತ್ತೆ ಪ್ರಿಪರೇಷನ್ ಅಲ್ಲಿ, ಇಮಿಡಿಯೇಟ್ ರಿಸಲ್ಟ್ಸ್ ಅಂತೂ ಕೊಡಲ್ಲ. ಸೋರ್ಸಸ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಯಾವ ತರ ಅಂತಂದ್ರೆ, ಸೊ ಇವಾಗ ಯೂಟ್ಯೂಬ್, ಓಕೆ. ಆನ್ಲೈನ್ ಸೆಲೆಕ್ಷನ್ ಮಾಡಿದ್ರಿ ಅಂತ ಓದಕ್ಕೆ ಯೂಟ್ಯೂಬ್ ಯಾವ ಕ್ಲಾಸಸ್ ಹೇಳ್ಬೇಕು, ಸೊ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಬಿಗಿನರ್ಸ್ಗೆ. ಈ ಇವಾಗ ಫಾರ್ ಎಕ್ಸಾಂಪಲ್ ಕ್ವಾಂಟ್ಸ್ಗೆ ಇದೇ ಲೆಕ್ಚರ್ಸ್ ಕೇಳಿ ಸ್ಟಾರ್ಟಿಂಗ್ ಬಿಗಿನರ್ಸ್ ಅಂತಂದ್ರೆ ಸೊ ನಿಜ ಅದು ಯೂಸ್ ಆಗುತ್ತೆ ನಿಮ್ಗೆ. ಸೊ ನಾ ತರ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಎಲ್ಲಾ ಚಾನಲ್ದು ಬಗ್ಗೆ, ಮತ್ತೆ ಯಾವ ಸೋರ್ಸಸ್ ಫಾಲೋ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡಿಸೈಡ್ ಆಗಿ ಆ ಸೋರ್ಸಸ್ನೇ ಕಂಪ್ಲೀಟ್ ಸೆಲೆಕ್ಷನ್ ಆಗೋವರೆಗೂ ಫಾಲೋ ಮಾಡಿ, ಓಕೆ. ಒಂದು ಟೂ ಕ್ಲಾಸಸ್, ಓಕೆ. ಒಂದು ಸಬ್ಜೆಕ್ಟ್ ನೀವು ಟೂ ಫಾಲೋ ಮಾಡ್ತೀನಿ ಅಂತಂದ್ರೆ ಟೂ ಕ್ಲಾಸಸ್, ಓಕೆ. ಇಂಗ್ಲಿಷಿಗೆ ಟೂ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ಆಲ್ಸೋ ಓಕೆ. ಕರೆಂಟ್ ಅಫೇರ್ಸ್ಗೂ ಕೂಡ ಟೂ ಮಾಡ್ತೀನಿ ದಟ್ ಈಸ್ ಆಲ್ಸೋ ಓಕೆ. ಐ ಸಜೆಕ್ಟ್ ಒನ್ ಸೋರ್ಸಸ್ ಪರ್ಫೆಕ್ಟ್, ಓಕೆ. ಒಂದು ಸೋರ್ಸಸ್ನ ನೀವು ಪರ್ಫೆಕ್ಟ್ ಆಗಿ ಫಾಲೋ ಮಾಡಬೇಕು, ಇನ್ನೊಂದು ಸೋರ್ಸಸ್ ರಿವಿಷನ್ಗೆ ಇಟ್ಕೋಬೇಕಾಗತ್ತೆ, ಓಕೆ. ಈ ತರ ಸೋರ್ಸಸ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಕ್ಲಾಸಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇದ್ರ ಜೊತೆಗೆ ಏನು ಪಿ ಡಿ ಎಫ್, ಓಕೆ. ಪಿ ಡಿ ಎಫ್ಸ್ಗೆ ಟೆಲಿಗ್ರಾಮ್ ಗ್ರೂಪ್ ಆಗಲಿ ಅಥವಾ ಔಟ್ಸೈಡ್ ಸೋರ್ಸಸ್ ಆಗಲಿ, ಸೀನಿಯರ್ಸ್ ಇಂದ ಸಿಗ್ತಾ ಇರ್ತಕ್ಕಂಥ ಸೋರ್ಸಸ್ ಆಗಲಿ, ಒಂದ್ ಕಡೆ ಸಿಸ್ಟಮ್ ಅಲ್ಲಿ ಕಂಪ್ಯೂಟರ್ ಓದಿದ್ರೆ ಕಂಪ್ಯೂಟರ್ ಅಲ್ಲಿ ಫೈಲ್ಸ್ ಮಾಡಿ ಒಂದ್ ಕಡೆ ಇಟ್ಕೊಂಡ್ಬಿಡಿ ಡೌನ್ಲೋಡ್ ಮಾಡ್ಕೊಂಡು. ಇಫ್ ಬುಕ್ಸ್ ಇದ್ರೆ ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡುತ್ತೆ, ಅದು ಕೂಡ ನೀಟಾಗಿ ಅರೇಂಜ್ ಮಾಡಿ ಒಂದ್ ಬುಕ್ಸ್ಗೆ ಬುಕ್ ಸೋರ್ಸಸ್. ಬುಕ್ ಮಾಡ್ತೀನಿ, ನಾನು ಕ್ಲಾಸಸ್ಸು ಕೇಳ್ತೀನಿ ಅಂತಂದ್ರೆ ಕ್ಲಾಸಸ್ಗೂ ಟೈಮ್ ಕೊಡಿ, ಆ ಬುಕ್ ಇಂದ ಬರ್ತಕ್ಕಂಥ ಕ್ವಶನ್ ಸಾಲ್ವ್ ಮಾಡೋಕ್ಕೂ ಕೂಡ ಟೈಮ್ ಕೊಡಿ. ಸೋರ್ಸಸ್ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಕ್ಲಾರಿಟಿ ಇಟ್ಕೊಳ್ಳಿ, ಕ್ಲಾರಿಟಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಡ್ಡ ಕ್ಲಾಸ್ ಕೇಳ್ತಿದ್ದೀರಿ ಅಂತಂದ್ರೆ ನೀವು ಮತ್ತೆ ಅನ್ ಅಕಾಡೆಮಿ ಸರಿ ಇರುತ್ತಾ, ಅನ್ ಅಕಾಡೆಮಿನಲ್ಲಿ ಇನ್ನೊಬ್ರು ಪ್ರಿಪೇರ್ ಆಗ್ತಿದ್ರೆ ಅವರು ಚೆನ್ನಾಗಿ ಸಾಲ್ವ್ ಮಾಡ್ತಿದಾರೆ, ಅವ್ರದ್ದೆಲ್ಲ ಸ್ಕೋರ್ ಚೆನ್ನಾಗಿ ಬರ್ತಿದ್ಯಾ, ಅದೆಲ್ಲ ಬೇಡ. ಇವಾಗ ನೀವು ಅಡ್ಡದಿಂದ ಪ್ರಿಪೇರ್ ಆಗ್ತಿದ್ಯಾ ಅಂತಂದ್ರೆ ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಅಲ್ಲಿ ಕ್ವಶನ್ಸ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮಾತ್ರ ಅನ್ ಅಕಾಡೆಮಿ ಆಗ್ಲಿ ಅಥವಾ ಬೇರೆ ಯೂಟ್ಯೂಬ್ ಕ್ಲಾಸಸ್ ಆಗಲಿ, ಸೊ ಅಲ್ಲಿ ನೀವು ಕ್ಲಾಸಸ್ನ ಕೇಳಿ, ಓಕೆ. ಥ್ರೂಔಟ್ 1 to 2 ಸೋರ್ಸಸ್ ಮ್ಯಾಕ್ಸಿಮಮ್ ಇರಲಿ, ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಸೊ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನೇ ಹೇಳ್ತೀನಿ ಬಿಗಿನರ್ಸ್ಗೆ. ಅದಾದ್ಮೇಲೆ ಸೋರ್ಸಸ್ ಸಿಕ್ಕಿದೆ, ನೀವು ಉಳಿದಿರೋದೇನಂತಂದ್ರೆ ರಿಸಲ್ಟ್ಸ್, ಓಕೆ. ರಿಸಲ್ಟ್ಸ್, ಸೋರ್ಸ್ ಸಿಕ್ಕಿದೆ, ಗೈಡೆನ್ಸ್ ಸಿಕ್ಕಿದೆ, ಸ್ಟಡಿ ಗ್ರೂಪ್ ಸಿಕ್ಕಿದೆ, ಮೋಟಿವೇಶನ್ ಸಿಕ್ಕಿದೆ, ಇದೆಲ್ಲ ಇಟ್ಕೊಂಡು ಜೆನ್ಯೂನ್ ಇಂದ ಪ್ರಿಪೇರ್ ಆದ್ರೆ ಕನ್ಸಿಸ್ಟೆಂಟ್ ಆಗಿ ಕಾನ್ಫಿಡೆನ್ಸ್ ಆಗಿ ಪ್ರಿಪೇರ್ ಆದ್ರೆ
ರಿಸಲ್ಟ್ ನಮ್ದಾಗಿರುತ್ತೆ. ಸೊ ಥ್ರೂಔಟ್ ಪ್ರಿಪರೇಷನ್ ಇದೆಲ್ಲ ಬೇಕಾಗಿರುತ್ತೆ. ಓಕೆ, ಸೊ ಡಿಮ್ಯಾಂಡ್, ದಿಸ್ ಸೆಲೆಕ್ಷನ್ ನೀಡ್ಸ್ ದೀಸ್ ಡಿಮ್ಯಾಂಡ್ಸ್. ಸೊ ಇದೆಲ್ಲ ನಾವು 100% ಇಂದ ಕ್ಲಾರಿಟಿ ಇಟ್ಕೊಂಡು ಕೊಡ್ಬೇಕಾಗತ್ತೆ, ಅಂದಾಗ ಮಾತ್ರ ಫೈನಲ್ ಸೆಲೆಕ್ಷನ್. ಏನೇ ಡೌಟ್ಸ್ ಇದ್ರು ಬಿಗಿನರ್ಸ್, ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಿರಾ, ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನ್ ಖಂಡಿತ ಕ್ಲಾರಿಟಿ ಕೊಡ್ತೀನಿ. ಆಮೇಲೆ ಯಾವ ಸಬ್ಜೆಕ್ಟ್ಗೆ ಯಾವ ಸೋರ್ಸಸ್ ಫಾಲೋ ಮಾಡಬೇಕು, ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಯಾರು ಕರ್ನಾಟಕದ ಅಭ್ಯರ್ಥಿಗಳು ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರು ಅವ್ರಿಗೆಲ್ಲ ಈ ವಿಡಿಯೋಸ್ಗಳನ್ನ ರೀಚ್ ಮಾಡಿಸಿ, ಸೊ ಮ್ಯಾಕ್ಸಿಮಮ್ ಸೆಲೆಕ್ಷನ್ ನಮ್ಮಿಂದನೇ ಆಗ್ಲಿ. ಓಕೆ, ಸೊ ನಮ್ಮ ಪಬ್ಲಿಕ್ ಸರ್ವಿಸ್ ಅಲ್ಲಿ, ರೂರಲ್ ಸರ್ವಿಸ್ ಅಲ್ಲಿ, ಬ್ಯಾಂಕಿಂಗ್ ಪರ್ಟಿಕ್ಯುಲರ್ಲಿ ಕರ್ನಾಟಕ ಜನರಿಗೆ ನಮ್ ಕರ್ನಾಟಕದ ಸರ್ವಿಸ್ ಬೇಕಾಗಿರುತ್ತೆ. ಓಕೆ, ಸೊ ಎಲ್ಲ ಪ್ರಾಬ್ಲಮ್ ಗೊತ್ತು ನಮ್ಗೆ. ಇದಕ್ಕೆಲ್ಲ ಒನ್ ಆನ್ಸರ್ ಏನಂತಂದ್ರೆ ಸೆಲೆಕ್ಷನ್. ಓಕೆ, ಎಷ್ಟೇ ಹೋರಾಟ ಮಾಡಿ ಏನೇ ಬಾಯ್ ಬಿಡ್ಕೊಂಡ್ರು ಕೂಡ ಅಲ್ಲಿ ನಮ್ ಟೈಮ್ ವೇಸ್ಟ್ ಆಗಿರುತ್ತೆ, ಅದು ಹೊರತು ಏನೂ ಆಗಲ್ಲ. ಓಕೆ, ಸೊ ಯಾವುದಕ್ಕೂ ಕಿವಿಗೊಡದೆ ಕಂಪ್ಲೀಟ್ ಇನ್ನೊಂದು ಅವರ್ ಕೊಡಿ, ಇನ್ನೊಂದು ಅವರ್ ಜಾಸ್ತಿ ಕೊಡ್ರಿ. ನೀವು 8 ಗಂಟೆ ಓದ್ತಿದ್ದೀರಿ ಅಂತಂದ್ರೆ ನೀವು ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಸೆಲೆಕ್ಷನ್ ತಗೊಂತಿದ್ದಾರೆ, ನಮ್ ಕಟ್ ಆಫ್ ಜಾಸ್ತಿ ಮಾಡ್ತಿದ್ದಾರೆ ಅನ್ನೋ ಬದಲು ನೀವು 1 ಅವರ್ ಜಾಸ್ತಿ ಕೊಟ್ಟು ಓದ್ರಿ ಅಲ್ಲ, ಸೆಲೆಕ್ಷನ್ ಆಗತ್ತೆ. ಸೊ ಅದು ಪ್ರಾಕ್ಟಿಕಲ್ ರಿಸಲ್ಟ್ ಆಗತ್ತಲ್ಲ. ಸೊ ಥಿಂಕ್ ಅಬೌಟ್ ಪ್ರಾಕ್ಟಿಕಾಲಿಟಿ. ಬ್ಲೇಮ್ ಏನ್ ಮಾಡಕ್ಕಾಗಲ್ಲ, ಭೂತ ಭೂತ ಆಗ್ಬಿಟ್ಟಿದೆ. ಹೊರ ರಾಜ್ಯದವ್ರು ಬಂದು ನಮ್ಮಲ್ಲಿ ಎಲ್ಲಾ ಸೆಕ್ಟರ್ ಕೂಡ ಆ ತರ ಆಗಿದೆ. ಸೊ ಅದ್ರ ಬಗ್ಗೆ ಮಾತಾಡೋ ಬದಲು ನಾವು ಪ್ರಾಕ್ಟಿಕಲ್ ರಿಸಲ್ಟ್ಸ್ ನ ಕೊಡಕ್ ಹೋದ್ರೆ ಅದು ವರ್ತ್ ಆಗುತ್ತೆ, ನಿಜವಾದ ಸೇವೆ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಸೆಲ್ಫ್ ಅಂತಂದ್ರೆ ನಮ್ ಸೆಲೆಕ್ಷನ್ ನಮ್ ಲೈಫ್ ಅನ್ನೋದಕ್ಕಿಂತ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ಮೇಲೆ ಪಬ್ಲಿಕ್ ಸರ್ವೆಂಟ್ ನಮ್ ಆ, ರಾಜ್ಯಕ್ಕೆ ಅಥವಾ ನಮ್ ದೇಶಕ್ಕೆ ಒಂದು ಸರ್ವಿಸ್ ಆಗಿ ನಾವು ಕೊಡ್ತಿದೀವಿ ಅನ್ನೋದ್ರ ಬಗ್ಗೆ ಹೆಮ್ಮೆ ಇರಲಿ. ಸೊ ಇದು ಮೋಟಿವೇಶನ್ ಆಗ್ಲಿ. ಸೊ ಇದೆಲ್ಲಾನು ಕನ್ಸಿಡರ್ ಆದ್ಮೇಲೆ ಸೊ ರಿಸಲ್ಟ್ ಬರುತ್ತೆ. ಸೊ ಒನ್ ರಿಸಲ್ಟ್ ಅಲ್ಲಿ ಅದು ರಿಸಲ್ಟ್ ಆಗಿರೋದಿಲ್ಲ. ಸೊ ಇದ್ರದ್ದೆಲ್ಲ ಒಂದು ಬುದ್ಧಿ ಆಗಿರುತ್ತೆ. ಸೊ ಅದು ನಮ್ ಲೈಫ್ ಡಿಫೈನ್ ಮಾಡುತ್ತೆ. ಓಕೆ, ಸೊ ಇದೆಲ್ಲ ಕನ್ಸಿಡರ್ ಮಾಡಿ ನಾವು ಓದಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ರು ಕೂಡ ಕಾಂಪಿಟೇಟಿವ್ ಕನ್ನಡಿಗ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಟೆಲಿಗ್ರಾಮು, ಆಮೇಲೆ ಈ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಶೇರ್ ಮಾಡಿ, ಆಮೇಲೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಆದಷ್ಟು ರೀಚ್ ಮಾಡ್ತೀವಿ. ಕಂಪ್ಲೀಟ್ ಇದಾಗಿತ್ತು ಆ, ಈ ಒಂದು ವಿಡಿಯೋ ಬಗ್ಗೆ. ಸೊ ಧನ್ಯವಾದಗಳು ನೋಡಿದ್ದಕ್ಕೆ. ಆಮೇಲೆ ಶೇರ್ ಮಾಡಿ ಅಷ್ಟೇ. ಓಕೆ, ಇಲ್ಲಿ ನಂದು ಸೆಲ್ಫ್ ಅನ್ನೋದ್ಕಿಂತ ಕರ್ನಾಟಕದಿಂದ ಕರ್ನಾಟಕದ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗ್ಲಿ ಅಂತ. ಸೊ ಏನೇ ಡೌಟ್ಸ್ ಇದ್ರು ಅಥವಾ ವಿಡಿಯೋ ಇಷ್ಟ ಆದ್ರು, ಈ ಪಾಯಿಂಟ್ ಇಷ್ಟ ಆಯ್ತು, ಇದನ್ನ ಚೇಂಜ್ ಮಾಡಿ ಕರೆಕ್ಟಾ ಅಂತ ಅಂದ್ರು ಸಜೆಷನ್ಸ್ ಇದ್ರೆ ಸಜೆಷನ್ ಕೊಡಿ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಇಂಪ್ರೂವ್ ಮಾಡ್ಕೋತೀವಿ. ಒಟ್ನಲ್ಲಿ ಈ ತರ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅಂತ ಈ ಚಾನಲ್ ಮುಖ್ಯ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.